अनादि है, शिव अनंत है। जीवन मधुबन, शिव बसंत है। मधुबन का यहाँ वहाँ हम कितना ही भटके, शिव ही अंततः सबका ठिकाना है। सत्यं शिवं सुंदरम। शिव समुद्र है, हम सरिताएं, मधुर मिलन के स्वप्न सजाए। शिव सहज समर्पण स्वीकार करता, मधुबन का स्वयं श्रृंगार करता। हर कली हर फूल से वो प्यार करता, हर कली हर फूल से वो प्यार करता। शिव अनादि है, शिव अनंत है। जीवन मधुबन, शिव बसंत है। अजर अमर शिव पिता अजन्मा है, निराकार है, सत्य सनातन है। सत्यं शिवं सुंदरम। हृदय लगाकर प्रेम लुटाता है, भगवन ऐसा अलख निरंजन है। सत्यं शिवं सुंदरम। शिव विराट है, हम बिंदु मात्र हैं। शिव महादानी, हम योग्य पात्र हैं। बिन मांगे ही अनुग्रह वो उदार करता, मधुबन का स्वयं श्रृंगार करता। हर कली हर फूल से वो प्यार करता, हर कली हर फूल से वो प्यार करता। शिव अनादि है, शिव अनंत है। जीवन मधुबन, शिव बसंत है। मधु का अक्षय कोश सदा शिव है, और हम मधुबीनी संताने हैं। सत्यं शिवं सुंदरम। परम धाम में वास जो करता है, हम जग में उसकी पहचाने हैं। सत्यं शिवं सुंदरम। ज्योति बिंदु को केंद्र बिंदु कर गर्वित रहते परम पिता पर। मन उसको नमन बार बार करता, मधुबन का स्वयं श्रृंगार करता। हर कली हर फूल से वो प्यार करता, हर कली हर फूल से वो प्यार करता।
ಎಲ್ಲರಿಗೆ ಶಿವ ಜಯಂತಿಯ ವಿಶೇಷ ಕೋಟಿ ಕೋಟಿ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಮಧುಬನ್ ಧರಣಿಯಿಂದ ತಮ್ಮೆಲ್ಲರಿಗೆ ಎಲ್ಲ ದಾದಿಗಳ ಕಡೆಯಿಂದ ಎಲ್ಲ ಹಿರಿಯರ ಕಡೆಯಿಂದ ವಿಶೇಷವಾದ ಶುಭಾಶಯಗಳು. ಎಲ್ರೂ ಬಾಬಾ ಅವ್ರ ಮುರಳಿಯನ್ನ ಬಹಳ ಆನಂದವಾಗಿ ಕೇಳಿರ್ಬೋದು. ಬಾಬಾ ನನ್ನ ಜಯಂತಿಯ ಶುಭಾಶಯ ಕೊಡಕ್ಕೆ, ಶುಭಾಶಯ ತಗೊಳಕ್ ಬಂದಿದ್ದೀರ. ಯಾಕೆ? ತಂದೆಯ ಜೊತೆ ನಿಮ್ ಜಯಂತಿ, ಅದರಲ್ಲಿ ಸಂಪೂರ್ಣ ಪವಿತ್ರತೆಯ ಮಹತ್ವ ಹೇಳ್ತಾ, ಬರೀ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣ ಪವಿತ್ರತೆ. ವ್ರತ ಏನ್ ತಗೋತೀರಾ, ಶುದ್ಧ ಆಹಾರ ಅಥವಾ ಜಾಗರಣೆ, ಅದೆಲ್ಲದರ ಸೀಕ್ರೆಟ್ಸ್ ಹೇಳ್ತಾ ನಾವು ಮಕ್ಕಳಿಗೆ ಕರ್ಮಾತೀತರಾಗಬೇಕು. ಬರೀ ಪ್ರತಿ ವರ್ಷ ನೀವು ಪ್ರಾಮಿಸ್ ಮಾಡೋದಲ್ಲ, ಪ್ರಾಮಿಸಿನ ಫೈಲ್ಗಳನ್ನ ಮಾಡೋದಲ್ಲ, ಬಟ್ ಪ್ರಾಮಿಸ್ ಏನ್ ಮಾಡಿದಿರೋ ಅದ ಫೈನಲ್ ಮಾಡಿ ಆ ಸಂಪೂರ್ಣ ಸ್ಥಿತಿಯಲ್ಲಿ, ಕರ್ಮಾತೀತ ಸ್ಥಿತಿಯಲ್ಲಿ ಬಂದ್ಬಿಡಿ. ಎಲ್ಲಿವರೆಗೂ ನಿಮ್ಮನ್ನ ನೋಡೋಕ್ಕಾಗುತ್ತೆ ಅನ್ನೋದು, ಎಷ್ಟು ರಾಯಲ್ ಆಗಿ ನೀವು ಎಲ್ಲ ಮಾಯೆ ಪ್ರತಿ ಏನ್ ಪ್ರೀತಿ ಇಟ್ಟು ಅದನ್ನ ತರ್ತೀರಾ. ಅದನ್ನ ಹೇಳಿದ್ರು ಬಕ್ರಾ ನೈ ಬನು, ನಾನು ಅನ್ನೋದನ್ನ ಬಲಿ ಹಾಕ್ಬಿಡಿ. ಶಿವನ ಮುಂದೆ ಬಲಿ ಹಾಕೋದಂದ್ರೆ ಪ್ರಾಣಿಗಳದಲ್ಲ, ಬೇರೆ ಅಲ್ಲ, ಬಟ್ ನಮ್ಮಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ನಾನು ಅನ್ನೋದು ಟ್ರೇಸ್ ಇರಂಗಿಲ್ಲ. ಇದೆಲ್ಲ ಬಾಬಾ ತುಂಬಾ ಪ್ರೀತಿಯಿಂದ ಹೇಳಿದ್ರು. ಬಹುಶಃ ತಾವೆಲ್ರು ಗೇಟ್ ತೆಗಿಯೋ, ಮುಕ್ತಿಧಾಮದ ಗೇಟ್ ತೆಗಿಯೋ ಡೇಟ್ ಹೇಳ್ರಿದ್ರು. ಸೊ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ಬೋದು ನೀವೆಲ್ಲ ಅಲ್ವಾ? ನೆನ್ನೆ ಏನು ಕೇಳಿದ್ರಿ? ಡೇಟ್ ಫಿಕ್ಸ್ ಆಗಿರ್ಬೇಕು. ಯಾಕೆ? ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಭಕ್ತರಿಗೆ ಅಮೃತ ವೇಳೆಯಿಂದನೇ ಎಲ್ಲ ಕೊಡ್ಬೇಕು. ರೆಹಮ್ ಕಾ ಸಾಗರ್ ಬನು, ದಯೆಯ ಸಾಗರರಾಗಿ ಮಕ್ಕಳೇ ಅಂತ ಹೇಳಿದ್ರು. ಕೇಳಿದ್ರಿ ತಾನೇ ಎಲ್ರು ಮುರಳಿಯನ್ನ? ಸೊ ಅದರಿಂದ ಬಹಳ ಬಹಳ ಬಾಬಾ ಅವ್ರ ಮುರಳಿಯ ಬಗ್ಗೆ ಪುನಃ ಪುನಃ ಕೇಳ್ತಾ ತಮ್ಮ ಸಂಪೂರ್ಣ ಪರಿವರ್ತನೆಯ ಡೇಟ್ ನಿಶ್ಚಿತ ಮಾಡ್ಕೊಂಡು, ಫಿಕ್ಸ್ ಮಾಡ್ಕೊಂಡು ಬಾಬಾ ಅವ್ರಿಗೆ ಬಾಬನ್ ಪಾಲನೆಯ ರಿಟರ್ನ್ ಮಾಡ್ಬೇಕು. ಸರಿನಾ? ಸೊ ಇವತ್ ಬಾಬಾ ವಿಲ್ ಪವರ್ ಅಂಡ್ ಕಂಟ್ರೋಲಿಂಗ್ ಪವರ್, ನಾವೇನು ಬಾಬಾ ಅವ್ರಿಗೆ ಪ್ರಾಮಿಸ್ ಮಾಡಿದೀವಿ ಅದನ್ನ ಪೂರ್ಣ ಮಾಡ್ಲಿಕ್ಕೆ ನಮ್ಮಲ್ಲಿ ಸಂಪೂರ್ಣವಾದಂತ ವಿಲ್ ಪವರ್ ಬೇಕಾಗುತ್ತೆ. ವಿಲ್ ಟು ಡೂ ಥಿಂಗ್ಸ್, ಇಚ್ಛಾ ಶಕ್ತಿ. ವಿಲ್ ಅಂದ್ರೆ, ಇನ್ನೊಂದು ವಿಲ್ ಅಂದ್ರೆ ಟೋಟಲಿ ಕೊಟ್ಟು ಬಿಡ್ತಕ್ಕಂಥದ್ದು, ಅರ್ಪಣೆ ಮಾಡ್ತಕ್ಕಂಥದ್ದು. ಈ ಎರಡೂ ಅರ್ಥವನ್ನ ನಮ್ಮ ಜೀವನದಲ್ಲಿ ಅರ್ಥೈಸ್ಕೊಳ್ಬೇಕು. ಅಂದ್ರೆ ಎಲ್ಲಿವರೆಗೂ ನಮ್ಮನ್ನ ನಾವು ಬಾಬಾ ಅವ್ರ ಮುಂದೆ ವಿಲ್ ಮಾಡ್ಲಿಲ್ಲ, ಅರ್ಪಣೆ ಮಾಡ್ಲಿಲ್ಲ ಎಲ್ಲಾ ರೂಪದಲ್ಲಿ, ನಮ್ಮಲ್ಲಿ ವಿಲ್ ಪವರ್ ಬರೋಕ್ ಸಾಧ್ಯ ಇಲ್ಲ. ಅನ್ಯರನ್ನ ನಾವು ಆ ಒಂದು ವಿಲ್, ಅನ್ಯರಿಗೂ ಬಾಬಾ ಅವ್ರ ಮುಂದೆ ಅರ್ಪಣೆ ಮಾಡಿಸೋದೇನಿದೆ ಅದನ್ನ ನಾವು ಮಾಡಕ್ಕಾಗಲ್ಲ. ಸೊ ಈಗ ಪುರುಷಾರ್ಥದಲ್ಲಿ ಸದಾ ನಾನು ಮುಂದುವರಿಸ್ಬೇಕು ಅನ್ಯರನ್ನ. ತನ್ನಲ್ಲಿ ಅಥವಾ ಅನ್ಯರಲ್ಲಿ ಇರ್ತಕ್ಕಂತ ವ್ಯರ್ಥ ಸಾಧಾರಣತೆಯನ್ನ ಸಮಾಪ್ತಿ ಮಾಡ್ಬೇಕಂದ್ರೂ ಕಂಟ್ರೋಲಿಂಗ್ ಪವರ್ ಬೇಕು. ಅಂದ್ರೆ ಪುರುಷಾರ್ಥ ತನ್ನ ಸಾಧನೆಯಲ್ಲಿ ತೀವ್ರತೆಯನ್ನ ತಗೊಂಡ್ ಬರ್ತಾ ನಾವ್ ಅದರಲ್ಲಿ ಸಂಪೂರ್ಣವಾಗಿ ಪಾಸ್ ಆಗ್ಬೇಕಂತಂದ್ರೆ ನಮಗೆ ಇವೆರಡೂ ಶಕ್ತಿಗಳು ಸಂಪೂರ್ಣವಾಗಿ ಬೇಕಾಗತ್ತೆ. ಬಾಬಾ ಇದನ್ನ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ಮನ ಕಂಟ್ರೋಲಿಂಗ್ ಅಂಡ್ ವಿಲ್ ಪವರ್ ಅಂಡ್ ಕಂಟ್रोलिंग पावर. विल टू डू थिंग्स, इच्छा शक्ति भी कहते. विल मना अपन को विल करना, अर्थात बाप के आगे अर्पण करना. दोनों शक्तियां कैसे पुरुषार्थ की तीव्रता लाने में, हर बात में संपन्न होने के लिए कैसे जरूरत है, इसकी गहराई क्या है, इधर डेप्थ है, जिसका डेप्थनेस बाबा वर्णन कर रहा है. अपने अंदर विल पावर और कंट्रोलिंग पावर दोनों ही पावर्स का अनुभव करते हो, क्योंकि अपने पुरुषार्थ आत्माओं की उन्नति, ये दोनों ही पावर्स अति आवश्यक है.
ಅತಿ ಅವಶ್ಯಕ. ತನ್ನಲ್ಲಿ ವಿಲ್ ಪವರ್ ಹಾಗೂ ಕಂಟ್ರೋಲಿಂಗ್ ಪವರ್, ತನ್ನನ್ನ ಅರ್ಪಣೆ ಮಾಡ್ತಕ್ಕಂತ ಶಕ್ತಿ. ಅದಕ್ಕೂ ಇಚ್ಛೆ ಬೇಕಲ್ಲ, ನಾನು ಬಾಬನಿಗೆಲ್ಲ ನನ್ನನ್ನು ನಾನು ಕೊಟ್ಕೊಂಡ್ಬಿಡ್ಬೇಕು ಅನ್ನೋದು. ಅಂಡ್ ಕಂಟ್ರೋಲಿಂಗ್, ತನ್ನನ್ನು ತಾನು ಕಂಟ್ರೋಲ್ ನಿಯಂತ್ರಣ ಮಾಡೋ ಶಕ್ತಿ. ಎರಡೂ ಶಕ್ತಿಗಳು ಸಂಪನ್ನವಾಗಿದೆ ಅನ್ನೋದನ್ನು ಅನುಭವ ಮಾಡ್ತಿದ್ದೀರಾ. ಯಾಕೆಂದ್ರೆ ತನ್ನ ಪುರುಷಾರ್ಥಕ್ಕೋಸ್ಕರ, ಅನ್ಯ ಆತ್ಮಗಳ ಉನ್ನತಿಗೋಸ್ಕರ ಎರಡೂ ಪವರ್ ಅತಿಯಾಗಿ ಅವಶ್ಯಕ. अगर अपने में ही कंट्रोलिंग पावर एंड विल पावर नहीं है तो औरों को भी विल कराने की शक्ति नहीं आ सकती. औरों की जो व्यर्थ संकल्प व व्यर्थ चलन अभी तक चलती रहती है वो कंट्रोल नहीं करा सकते. विल पावर नहीं रहती है. ಇಂಪಾರ್ಟೆಂಟ್. ಎರಡೂ ಅರ್ಥದಲ್ಲಿ ಬಾಬೋರು ವಿಲ್ ಪವರ್ ವರ್ಣನೆ ಮಾಡ್ತಿದ್ದಾರೆ. ತಮ್ಮಲ್ಲಿ ಈ ಕಂಟ್ರೋಲಿಂಗ್ ಪವರ್ ಅಂಡ್ ವಿಲ್ ಪವರ್ ಇಲ್ಲ ಅಂದ್ರೆ ಬೇರೆಯವರಲ್ಲಿನೂ ತರೋಕ್ ಸಾಧ್ಯ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಬೇರೆಯವ್ರಿಗೂ ಸಹ औरों को भी विल पावर विल कराने की शक्ति नहीं आ सकती. ತನ್ನಲ್ಲಿ ಕಂಟ್ರೋಲಿಂಗ್ ಅಂಡ್ ವಿಲ್ ಪವರ್ ಇಲ್ಲ ಅಂದ್ರೆ ನಿಯಂತ್ರಣ ಮಾಡೋ ಶಕ್ತಿ ಅಂಡ್ ಸಮರ್ಪಣೆ ಮಾಡ್ತಕ್ಕಂತ ಇಚ್ಛಾಶಕ್ತಿ. ತನ್ನನ್ನು ತಾನು ಭಗವಂತನ ಮುಂದೆ ವಿಲ್ ಮಾಡೋ ಇಚ್ಛೆ ಅದು ಎಲ್ಲರಿಗೂ ಬರಲ್ಲ. ತುಂಬಾ ಭಾಗ್ಯವಂತರಿಗೆ, ಪುಣ್ಯವಂತರಿಗೆನೆ ಬರೋದು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಬೇರೆಯವರನ್ನ ತಂದೆ ಮುಂದೆ ಅರ್ಪಣೆ ಮಾಡಿಸ್ಲಿಕ್ಕೆ, ಅವರಲ್ಲಿ ಆ ಇಚ್ಛೆಯನ್ನು ತರಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಬಾಬಾ ಹೇಳೋದು औरों की जो व्यर्थ संकल्प व व्यर्थ चलन अभी तक चलती रहती वो कंट्रोल नहीं करा सकते. विल पावर नहीं रहती. ಈ ಅಂಡರ್ಲೈನ್ ಮಾತೇನು, ಅಟೆನ್ಷನ್. ಎಲ್ಲರೂ ಅಟೆನ್ಷನ್ ಇಟ್ಟು ಮನೆಯಲ್ಲಿ ಕೂತಿದ್ರು ಬಾಬನ್ ಸನ್ಮುಖದಲ್ಲಿ ಕೇಳ್ಬೇಕು. ಯಾಕೆಂದ್ರೆ ಇವೆರಡೂ ಶಕ್ತಿಗಳು ನಮ್ಮ ಪ್ರತಿ ಹೆಜ್ಜೆ, ಪ್ರತಿ ಸಂಕಲ್ಪದಲ್ಲಿ ಇದ್ರೇನೆ ನಾವು ಪುರುಷಾರ್ಥದಲ್ಲಿ ಸಫಲರಾಗಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಏನ್ ಹೇಳ್ತಾರೆ ಬಾಬಾ, ಕಂಟ್ರೋಲಿಂಗ್ ಎಲ್ಲಿ ಬೇಕು? ವ್ಯರ್ಥ ಸಂಕಲ್ಪ, ವ್ಯರ್ಥ ಚಲನೆ ಇದುವರೆಗೂ ಏನ್ ನಡೀತಿದೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದ್ರೆ. ಅಷ್ಟೇ ಅಲ್ಲ, ವಿಲ್ ಪವರು ಇರಲ್ಲ. ನಮ್ ಶಕ್ತಿ ಎಲ್ಲ ಹೊರಟೋಗ್ಬಿಟ್ರೆ ಸುಸ್ತಾಗಿರೋ ಮನುಷ್ಯನಿಗೆ ಇದ್ ಮಾಡಂದ್ರೆ ನನ್ ಕೈಲಿ ಮಾಡಕ್ ಆಗಲ್ಲ ಅಂತಾರೆ. ಅಂದ್ರೆ ಆ ಇಚ್ಛೆ ಬರಲ್ಲ ಮಾಡ್ಲಿಕ್ಕೆ, ಅವಮಂಗ್ ಉತ್ಸಾಹ ಬರಲ್ಲ. ಒಳಗ್ ತಾಕತ್ತಿದ್ರನೆ ಹೌದು ಮಾಡ್ಬೇಕು ಅನ್ನೋದು ಆ ಇಚ್ಛೆ ಇರ್ತದೆ, ಇಲ್ಲ ಅಂದ್ರೆ ಇರಲ್ಲ. ಸೊ ಕಂಟ್ರೋಲಿಂಗ್ ಪವರ್ ಅಂಡ್ ರೂಲ್, ಈ ಒಂದು ವಿಲ್ ಪವರ್ ಇದೆಯಲ್ಲ, ಅವೆರಡು ತುಂಬಾ ಸೂಕ್ಷ್ಮವಾಗಿ ಕನೆಕ್ಟೆಡ್. ಯಾವುದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮಗೆ ಬಾಬೋರ್ ಹೇಳಿದ್ದನ್ನ ಇಮಿಡಿಯೇಟ್ ಮಾಡೋ ಇಚ್ಛೆ ಬರಲ್ಲ, ಆ ಉಮಂಗ್ ಉತ್ಸಾಹ ಬರಲ್ಲ ಅಂದ್ರೆ ಡೆಫಿನೆಟ್ಲಿ ನಮ್ ಶಕ್ತಿ ಎಲ್ಲ ವ್ಯರ್ಥ ಸಂಕಲ್ಪಗಳಲ್ಲಿ, ವ್ಯರ್ಥ ಚಲನೆ ಅಂದ್ರೆ ಅದರಲ್ಲಿ ನೋಡೋದು, ಕೇಳೋದು, ಮಾತಾಡೋದು, ತಿನ್ನೋದು, ಟೈಮ್ ಪಾಸಿಂಗ್, ಎಲ್ಲಾ ರೀತಿಯ ಅರ್ಥ ಇಲ್ಲದ ಅಯಥಾರ್ಥ ಚಲನೆಯನ್ನ ವ್ಯರ್ಥ ಚಲನೆ, ವ್ಯರ್ಥ ರೀತಿ ನೀತಿಗಳಂತ ಹೇಳಲಾಗುತ್ತೆ. ಇದ್ರಲ್ಲಿ ಯಾವಾಗ ಶಕ್ತಿ ಹೋಗುತ್ತೆ, ಅವ್ರಿಗೆ ವಿಲ್ ಪವರ್ ಎಲ್ಲಿರ್ತದೆ? ಮಾಡಕ್ಕೇನು ಬರಲ್ಲ, ಇಚ್ಛೆ ಇರಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇವೆರಡೂ ಅಗತ್ಯ. ವಿಲ್ ಪವರ್ ಅಂದ್ರೆ ಏನು? ಬಾಬಾ ತುಂಬಾ ಸೂಕ್ಷ್ಮವಾಗಿ ವರ್ಣನೆ ಮಾಡ್ತಿದ್ದಾರೆ. ಅಟೆನ್ಷನ್ ಪ್ಲೀಸ್ ಎಲ್ರು. ವಿಲ್ ಪವರ್ अर्थात जो भी कुछ किया संकल्प, वाणी द्वारा व कर्म द्वारा, वो सभी बाप के आगे विल अर्थात अर्पण कर दे. जैसे भक्ति मार्ग में जो भी कुछ करते हैं, खाते हैं, चलते हैं, तो कहने मात्र कहते हैं ईश्वर अर्पण, लेकिन यहाँ अभी समझते हैं कि जो भी किया वो कल्याणकारी बाप के कल्याण के कर्तव्य प्रति विल किया. तो जितना जितना जो कुछ है वो अर्पण करते जाएंगे तो अर्पणमय दर्पण बन जाता. हाँ, समझ में आ रहा है सब कुछ? क्या कह रहा है बाबा? कितना ऊंची बातें कह रहा है.
तो ये देखना चाहिए हम लोग जो कुछ भी करते हैं तो वो ठीक है या नहीं. तो क्या कह रहे ಬಾಬಾ, ವಿಲ್ ಪವರ್ ಅಂದ್ರೆ ಏನೆಲ್ಲ ನಾವು ಮಾಡ್ತೀವಿ ಸಂಕಲ್ಪ, ಮಾತು, ಕರ್ಮದ ಮುಖಾಂತರ ಎಲ್ಲವನ್ನ ತಂದೆಯ ಮುಂದೆ ವಿಲ್ ಅರ್ಥಾತ್ ಅರ್ಪಣೆ ಮಾಡುದು. ನಾನೇ ನನ್ನನ್ನು ವಿಲ್ ಮಾಡ್ಕೊಳ್ಳೋದು, ಎಲ್ಲ ನಿಂದು ಅಂದ್ಮೇಲೆ ನನ್ನ ಆತ್ಮ ಬಿಂದುನು ನಿಂದು ಅನ್ನೋದು ವಿಲ್ ಮಾಡೋದೇನಿದೆ. ಆಗ ನಾನೇನು ಸಂಕಲ್ಪ ಮಾತು ನನ್ನ ಇಚ್ಛೆಯಂತೆ ಮಾಡಂಗಿಲ್ಲ, ಬಾಬನ ಇಚ್ಛೆಯಂತೆ ನಾನ್ ಮಾಡ್ಬೇಕು. ಯಾಕೆ ನಾನು ಅವ್ರ ವಸ್ತು, ನಾನು ಐ ಆಮ್ ಯುವರ್ಸ್ ಅಂದ್ಮೇಲೆ ನಾನು ಬಿಂದುನು ನಿಂದು ಯಾವುದ್ರ ಮೇಲೆ ನನಗೆ ಅಧಿಕಾರ ಇರಂಗಿಲ್ಲ. ಈಗ ಯಾರಿಗೆ ಅರ್ಪಣೆ ಮಾಡ್ತೀವಿ ಅದು ಅವ್ರ ವಸ್ತು ಆಯ್ತಲ್ವಾ. ಅಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು. ಹೆಂಗೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡ್ತಾರೆ, ಖಾತೆ ಚಲತೆ, ಏನ್ ತಿಂದ್ರು ಶಿವಾರ್ಪಣಂ ಅಂತಾರೆ. ಏನೆಲ್ಲ ಕೊಟ್ರು ತಗೊಂಡ್ರು ಎಲ್ಲ ಶಿವಾರ್ಪಣಂ ಶಿವಾರ್ಪಣಂ ಅಂತ ಭಕ್ತರು ನವದಾ ಭಕ್ತಿ ಮಾಡೋರಿಗೆ ಅಷ್ಟು ಅಗಾಧವಾದ ಪ್ರೀತಿ ಇರುತ್ತೆ. ಎಲ್ಲ ನಿಂದು ನಿನಗೆ ಅರ್ಪಣೆ, ನಮ್ದೇನಿಲ್ಲ ಇಲ್ಲಿ, ನಾನು ನಿಂದು. ಆ ತರಹ ಈಶ್ವರ ಅರ್ಪಣ ಭಕ್ತಿಯಲ್ಲೇ ಇದೆ ಅಂದ್ರೆ ಈಗ ನಮಗೆ ಎಷ್ಟಿರ್ಬೇಕಲ್ಲ. ಇಲ್ಲಿ ಏನ್ ಈಗ ನೀವ್ ತಿಳ್ಕೊಳ್ತಿದ್ದೀರಾ ಮಕ್ಕಳು, ಏನೆಲ್ಲ ನೀವು ಮಾಡಿದ್ರಿ ಅದು ಕಲ್ಯಾಣಕಾರಿ ತಂದೆಯ ಕಲ್ಯಾಣದ ಕರ್ತವ್ಯದ ಪ್ರತಿ ವಿಲ್ ಮಾಡ್ದೆ. ಅದಕ್ಕೆ ಬಾಬಾ ಹೇಳೋದು, ನೀವು ನನ್ ಪರ್ಮಿಷನ್ ಇಲ್ದೆ ನೀವು ನೋಡೋಂಗೂ ಇಲ್ಲ. ಸೇವಾರ್ಥವಾಗಿ ನೀವು ನೋಡ್ತಿರೋ, ನೀವು ಮಾತಾಡ್ತಿರೋ, ನೀವು ಕೇಳ್ತಿರೋ, ನೀವು ನಡೀತಿರೋ. ಇವನ್ ಊಟನು ಏನಕ್ ಮಾಡ್ತಿದೀನಿ, ಶರೀರ ಬಾಬಂದು ವಿಶ್ವ ಕಲ್ಯಾಣಕ್ಕೆ ಯೂಸ್ ಆಗ್ಬೇಕು, ಅದಕ್ಕೆ ಇದನ್ನ ನಡೆಸ್ಬೇಕು, ಆ ಅರ್ಥದಲ್ಲಲ್ವಾ. ಪ್ರತಿಯೊಂದು ಹೆಜ್ಜೆ ನಾನೇನು ಬದುಕಿದೀನಿ, ಈ ಬದುಕು ವಿಶ್ವದ ಕಲ್ಯಾಣ ಅರ್ಥಾತ್ ತಂದೆಯ ಕರ್ತವ್ಯದ ಪ್ರತಿ. ಇದು ಸಮರ್ಪಣೆಯ ಅರ್ಥ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, तो जितना जितना जो कुछ है वो अर्पण करते जाएंगे तो अर्पणमयी दर्पण बन जाता है. जिसको अर्पण किया, जिसके प्रति अर्पण किया, वो साक्षात्कार ऐसे अर्पण से स्वतः ही सभी को होता है. तो अर्पण करके दर्पण बनने का पुरुषार्थ यह हुआ कि विल पावर चाहिए और दूसरा कंट्रोलिंग पावर चाहिए. ಇದು ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅಟೆನ್ಷನ್ ಪ್ಲೀಸ್. ಏನ್ ಹೇಳ್ತಿದ್ದಾರೆ ಬಾಬಾ, ಎಷ್ಟೆಷ್ಟು ನಿಮ್ಮ ಹತ್ರ ಏನೆಲ್ಲ ಇದೆ ಅದನ್ನ ಅರ್ಪಣೆ ಮಾಡ್ತಾ ಹೋಗ್ತಿದ್ದೀರಾ ಅಂದ್ರೆ ಅರ್ಪಣಮಯ ಆತ್ಮಗಳೇ ದರ್ಪಣ ಆಗೋಕ್ ಸಾಧ್ಯ. ಅಂದ್ರೆ ಯಾವಾಗ ಎಲ್ಲ ನಿಂದು ಅಂತ ನಡೆಯುವಾಗ ಅದ ಹೇಳ್ತಾರಲ್ಲ ಶಿವಮಯ, ಅವ್ರಿಗೆ ಡಿಸ್ಟೆನ್ಸ್ ಎಲ್ಲಿ ನೋಡಿದ್ರಲ್ಲಿ ನೀನ್ ಅನ್ನೋದು ಯಾಕೆ ಬಂತು? ಯಾಕೆಂದ್ರೆ ಎಲ್ಲ ನಿನಗೋಸ್ಕರ, ನಿನ್ನ ನೆನಪಲ್ಲಿ, ನಿನ್ನ ಕಾರ್ಯಕ್ಕೋಸ್ಕರ, ಎಲ್ಲ ನಿನ್ನ ಮತದ ಮೇಲೆ, ನಿನ್ನ ಭರವಸೆಯಲ್ಲಿ ನಿನಗೇ ಅಂತ. ಅದು ಅರ್ಪಣಮಯ. ಅಲ್ಲಿ ಟ್ರೇಸುನು ನಾನು, ನಂದು, ನಂಗೆ, ನನ್ನಿಷ್ಟ ಅದು ಬರಲ್ಲ. ಅದು ಅರ್ಪಣಮಯ ಇರೋರು. ದರ್ಪಣ ಅಂದ್ರೆ ಈಗ ದರ್ಪಣದ ಮುಂದೆ ಬಂದ್ರೆ ನಾವ್ ಹೆಂಗಿದೀವಿ ಅಂತ ಕಾಣುತ್ತೆ. ಹಂಗೆ ನಮ್ಮ ಮುಂದೆ ಬಂದ್ರೆ ಇಲ್ಲ ಆತ್ಮ ಅವ್ರಿಗೆ ನೆನಪು ಬರ್ಬೇಕಿಲ್ಲ, ಬಾಬಾ ನೆನಪು ಬರ್ಬೇಕು, ಅದು ದರ್ಪಣ ಆಗುದು. ಅದಕ್ಕೆ ಜಿಸ್ಕು ಅರ್ಪಣಕ್ಕೆ ಯಾರಿಗ ಅರ್ಪಣೆ ಮಾಡ್ತೀವಿ? ಬಾಬಾವ್ರಿಗೆ ಅರ್ಪಣೆ ಮಾಡ್ತೀವಿ. ಯಾವ ಕಾರ್ಯದ ಪ್ರತಿ ಅರ್ಪಣೆ ಮಾಡಿದ್ವಿ ಅದರ ಸಾಕ್ಷಾತ್ಕಾರ ಐಸೆ ಅರ್ಪಣೆ ಸೆ ಸ್ವತಃ ಸಭಿ ಕೋ ಹೋತಾ ಹೈ. ಅಂದ್ರೆ ದರ್ಪಣ ಆಗೋದಂದ್ರೆ ನೀವ್ ಯಾರಿಗೋಸ್ಕರ ಮಾಡ್ತಿದ್ದೀರಾ, ಯಾರ ಪ್ರತಿ ಮಾಡ್ತಿದ್ದೀರಾ, ಕೊಡ್ತಿದ್ದೀರೋ, ಯಾರ ಮತದಲ್ಲಿ ನಡೀತಿರೋ ಅದೆಲ್ಲ ಅನ್ಯರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಕಾಣುತ್ತೆ ಅಂತ. ದರ್ಪಣದ ಮುಂದೆ ಹೋದಾಗ ಹೆಂಗ್ ಕಾಣುತ್ತೋ ಹಂಗೆ. ಹೇಳ್ಬೇಕಾಗಿಲ್ಲ ನೀವು ಅಂತ ಹೇಳ್ತಿದ್ದಾರೆ ಬಾಬೋರು. तो अर्पण करके दर्पण बनने का पुरुषार्थ ये हुआ. कंट्रोलिंग एंड विल पावर. ಏನು ಅರ್ಪಣೆ ಮಾಡಿ ಜಗತ್ತಿನ ಮುಂದೆ ಒಂದು ಶ್ರೇಷ್ಠ ದರ್ಪಣ ಆಗ್ಬೇಕಂದ್ರೆ ಅಲ್ಲಿ ವಿಲ್ ಪವರ್ ಅಂಡ್ ಕಂಟ್ರೋಲಿಂಗ್ ಪವರ್ ಎರಡೂ ಬೇಕು. ಈಗ ವ್ಯರ್ಥದಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋರು ಬಾಬಾವ್ರನ್ನ ಶೋ ಮಾಡಕ್ಕಾಗಲ್ಲ, ಅವ್ರ ದರ್ಪಣ ಆಗಕ್ಕಾಗಲ್ಲ. ದರ್ಪಣ ಅಂದ್ರೆ ಮುಂದೆ ಬಂದ ತಕ್ಷಣ ರೈಟ್ ಏನು
ಇವ್ರು ಯಾರ ಪ್ರತಿ ಬದುಕಿದ್ದಾರೆ? ಬಾಬಾ. ಬಾಬಾ ಕಾಣ್ಬೇಕು ನಿಮ್ ಮಸ್ತಕದಲ್ಲಿ ಅಲ್ವಾ? ಇಂಪಾರ್ಟೆಂಟ್ ಅಲ್ವಾ? ನೆನ್ನೆನೂ ಬಾಬಾ ಅದೇ ಹೇಳಿದ್ದಲ್ಲ, ಶಿವ ಜಯಂತಿ ಮುರಳಿ. ನಿಮ್ ಮುಂದೆ ಬಂದ್ರೆ ತಂದೆಯ ಚಿತ್ರ ಕಾಣ್ಬೇಕು ಮಕ್ಕಳೇ, ನೀವು ಕಾಣ್ಬಾರ್ದು. ಆ ತರಹ ನಮ್ಮನ್ನ ಅರ್ಪಣಮಯ, ಎಲ್ಲ ಬಾಬಾ ಶಿವಾರ್ಪಣ. ಬಾಬಾ ಎಲ್ಲ ನಿಂದು, ನಿಮ್ಗೋಸ್ಕರ, ನಿಮ್ಮಿಷ್ಟದಂತೆ, ನಿಮ್ಮ ಬಲ ಭರವಸೆ ಹಾಗೆ ಎಲ್ಲ ನಿಂದ. ಜೀವನ ಜನ್ಮನೇ ನಿಂದು. ಪ್ರಾಣದಾತ ಅಲ್ಲ, ಪ್ರಾಣನೂ ಅವ್ರದೇ ಅಂದ್ರೆ ನನ್ನ ಆತ್ಮನೂ ಅವ್ರದೇ ತಾನೆ. ಇಷ್ಟು ಅಂದ್ರೆ ವಿತ್ ಆಲ್ ದ ಲವ್, ಎಷ್ಟು ಪ್ರೀತಿಯಲ್ಲಿ ನಾವು ಮಾಡ್ಬೇಕು. ನಾವ್ ಅಂತದ್ ಅರ್ಪಣ ಆಗ್ಬಾರ್ದು. ಈಗ ಕೆಲಸ ಮಿರರ್ ಒಂದೇ ತರ ಇರಲ್ಲ. ಒಂದ್ರಲ್ಲಿ ಒಂದೊಂದ್ ತರ ಮಿರರ್ಸ್ ಹೆಂಗಿರ್ತಾರೆ ಅಂದ್ರೆ, ಕುಳ್ಳಗಿರೋರು ಉದ್ದು ಕಾಣ್ತಾರೆ, ಉದ್ದಕ್ಕಿರೋರು ಗಿಡ್ಡ ಕಾಣ್ತಾರೆ, ಸಣ್ಣಗಿರೋರು ದಪ್ಪ ಕಾಣ್ತಾರೆ, ದಪ್ಪಗಿರೋರು ಸಣ್ಣ. ಉಲ್ಟಾ ತೋರ್ಸುತ್ತೆ ಮಿರರ್. ನಮ್ಮ ರೀತಿ ನೀತಿ, ನಮ್ಮ ಕರ್ಮಗಳು ಹಂಗಿರ್ಬಾರ್ದು. ಬಾಬವ್ರನ್ನ ಏನ್ರಿ ಇದು ಭಗವಂತ ಅಂತಾರೆ, ಇದೇನಿದು? ಹಂಗಾಗ್ಬಾರ್ದು. ಅರೇ ಹೆಂಗೆ ಒಂದು ಆರ್ಟ್ ಚಿತ್ರ ನೋಡಿದ್ರೆ ಎಷ್ಟ್ ಚೆನ್ನಾಗಿದ್ಯಪ್ಪ, ಇದು ಬರ್ದವ್ರು ಯಾರ್ರಿ, ಚಿತ್ರಕ್ಕಿಂತ ಯಾರ್ ಮಾಡಿದ್ರು ಅಂತ ಕೇಳ್ತಾರೆ. ಹಂಗೆ ನಮ್ಮನ್ ನೋಡಿದ್ರೆ ಇವ್ರನ್ನ ಹಿಂಗ್ ಮಾಡಿದವ್ರು ಯಾರಪ್ಪ, ಇವ್ರಿಂದ ಯಾರಿದ್ದಾರೆ? ಬಾಬಾ ನೆನಪು ಬರ್ಬೇಕು, ಬಾಬಾ ಕಾಣ್ಬೇಕು ಅವ್ರಿಗೆ. ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಯಾವುದನ್ನ ನಾವ್ ಅರ್ಥ ಮಾಡ್ಕೋಬೇಕು. ತುಂಬಾ ಆಳವಾಗಿ ಯೋಚನೆ ಮಾಡಿ ಎಲ್ರು, ವಿಶೇಷವಾಗಿ, ಸರಿನಾ? ಅದಕ್ಕೆ ಏನ್ ಬೇಕಂದ್ರೆ, ನಾವ್ ಈ ತರದ ಅರ್ಪಣ ಆಗ್ಲಿಕ್ಕೆ ವಿಲ್ ಪವರ್, ಆ ಇಚ್ಛಾಶಕ್ತಿನೂ ಇರ್ಬೇಕು. ಅರ್ಪಣೆ ಮಾಡೋ ಇಚ್ಛೆ ಎಲ್ಲ ನಿಂದು 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 ನಿನಗೆ ಅನ್ನೋದೇನಿದೆ, ಹಂಗ ಇಚ್ಛೆ ಎಲ್ಲರಿಗಿರುತ್ತೆ. ಬಟ್ ಕಂಟ್ರೋಲಿಂಗ್ ಇಲ್ಲ ಅಂದ್ರೆ ಅವ್ರ ಅದ್ ಮಾಡಕ್ಕಾಗಲ್ಲ. ತನ್ನ ಸಂಸ್ಕಾರಗಳ ಕಂಟ್ರೋಲಿಂಗ್, ತನ್ನ ಸಂಕಲ್ಪದ ಕಂಟ್ರೋಲಿಂಗು, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ವ್ಯವಹಾರಗಳ ಮೇಲೆ ತನ್ನ ಹತೋಟಿ, ಸಂಸ್ಕಾರಗಳ ಮೇಲೆ ಹತೋಟಿ. ಯಾಕೆ? ಸಂಸ್ಕಾರ ಸಂಬಂಧದಲ್ಲಿ ಬಂದಾಗಲೇ ಆಚೆ ಬರೋದು. ಇದೆಲ್ಲ ಕಂಟ್ರೋಲಿಂಗ್, ಬಹಳ ಸೂಕ್ಷ್ಮವಾಗಿ ಕಂಟ್ರೋಲಿಂಗ್ ಪವರ್ ವಿಶಾಲವಾಗಿ ಉಪಯೋಗ ಮಾಡಿದಾಗ್ಲೇನೆ ವಿಲ್ ಪವರ್ ಬರೋಕ್ ಸಾಧ್ಯ. ನನ್ನನ್ನ ನಾನು ವಿಲ್ ಮಾಡೋಕ್ಕಾಗತ್ತೆ. ಇಲ್ಲಾಂದ್ರೆ ಎಲ್ರೂ ಹೇಳ್ತಾರೆ, ಬಾಬಾ ಪರಮಾತ್ಮ ನಿಂದಪ್ಪ ಅಂತ, ನಿಂದು ಅಂತ ನಡಿಯಕ್ಕೆ ಯಾಕೆ ಆಗ್ತಿಲ್ಲ? ಯಾಕೆಂದ್ರೆ ತನ್ ಮೇಲೆ ಕಂಟ್ರೋಲ್ ಇಲ್ಲ ಅವ್ರಿಗೆ, ಸಂಸ್ಕಾರದ ಮೇಲೆ ಕಂಟ್ರೋಲ್ ಇಲ್ಲ. ಇವೆರಡನ್ನ ಬಹಳ ಆಳವಾಗಿ ಈ ಪವರ್ಸ್ ಬಗ್ಗೆ ಯೋಚನೆ ಮಾಡ್ರಿ. ಜಹಾ ಚಾಹೆ ವಹಾ ಅಪನೆ ಆಪ್ ಕೋ ಅಪನಿ अर्थात अपने आप को मना क्या, अर्थात अपनी स्थिति में स्थित कर सको। ऐसे नहीं कि बैठे अपने स्थिति को स्थित करने के लिए बाप की याद में, उसके बजाय व्यर्थ संकल्प व डगमग स्थिति बन जाए। ये कंट्रोलिंग पावर नहीं है। एक सेकेंड्स में भी कम समय में अपने संकल्प को जहां चाहे वहां टिका सके। ಇಂಪಾರ್ಟೆಂಟ್ ಏನಂತಂದ್ರೆ, ಹಂಗಲ್ಲ. ಕಂಟ್ರೋಲಿಂಗ್ ಪವರ್ ಎಲ್ಲಿ ಬೇಕಂದ್ರೆ, ನಮಗೆ ಯಾವ ಸ್ಥಿತಿಯನ್ನ ಎಲ್ಲಿ ಎಷ್ಟೊತ್ತು ಏಕಾಗ್ರ ಮಾಡ್ಬೇಕು, ಆ ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳಕ್ಕೆ ನಮಗ್ ತಾಕತ್ ಬೇಕು. ಹಂಗಲ್ಲ, ನನಗ್ ಯೋಗದಲ್ಲಿ ಕೂತ್ಕೋಬೇಕಪ್ಪ, ಪರಮಧಾಮದಲ್ಲಿ ಅರ್ಧ ಗಂಟೆ ಬಾಬಾ ನೋಡ್ಕೊಂಡು, ಬಟ್ 2 ನಿಮಿಷದಲ್ಲಿ ಕೆಳಗಿಡಿದ್ ಬಿಡಿ, ಇದು ಕಂಟ್ರೋಲಿಂಗ್ ಅಲ್ಲ. ನನಗೆ ಈಗ ನಾನು ಬಿಂದು ರೂಪದಲ್ಲಿ ಇರ್ಬೇಕಾ, ಫರಿಷ್ಠಾ ರೂಪದಲ್ಲಿ ಇರ್ಬೇಕಾ, ಆ ಸ್ಥಿತಿಯಲ್ಲಿ ಇರ್ಬೇಕು. ಅದ್ ಬಿಟ್ಟು ಅರ್ಧ ಗಂಟೆ ಅಂದ್ಕೊಂಡು 1 ನಿಮಿಷ ಹತ್ತರಣೆ ವ್ಯರ್ಥ ಸಂಕಲ್ಪ ಬಂತು, ಹೋಯ್ತಲ್ಲಿ. ಅಥವಾ ಬೇರೆ ಇನ್ನೇನೋ ನೆನಪು ಬಂತು, ಸ್ಥಿತಿನೇ ಹೆಚ್ಚು ಕಡಿಮೆ ಆಗ್ಬಿಡ್ತು, ಇದನ್ನ ಕಂಟ್ರೋಲಿಂಗ್ ಪವರ್ ಅಂತ ಹೇಳಲ್ಲ. ಏಕ್ ಸೆಕೆಂಡ್ ಸೆ ಬಿ ಕಮ್ ಸಮಯ ಮೇ ಕಂಟ್ರೋಲಿಂಗ್ ಅಂದ್ರೆ 1 ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ ನಮ್ಮನ್ನ ನಾವು ತನ್ನ ಸ್ಥಿತಿಯಲ್ಲಿ, ತನ್ನ ಹತೋಟಿಯಲ್ಲಿ ತಂದ್ಕೊಳ್ತಕ್ಕಂಥದ್ದು. ನನ್ನ ಹತೋಟಿಯಲ್ಲಿ ತಂದ್ಕೋಬೇಕು, ತನ್ನ ಸಂಸ್ಕಾರಗಳನ್ನ ಹತೋಟಿಯಲ್ಲಿ ತಂದ್ಕೊಳ್ತಕ್ಕಂಥದ್ದು. अगर स्वयं की स्थिति को नहीं टिका सकेंगे तो औरों को आत्मिक स्थिति में कैसे टिका सकेंगे? इसलिए अपनी स्टेज और स्टेटस दोनों की स्मृति सदा रहे, तभी लक्ष्य की सिद्धि पा सकेंगे। तो विल पावर और कंट्रोलिंग पावर दोनों के लिए मुख्य क्या याद रखे, जिससे दोनों पावर्स आए। इन दोनों पावर्स के पुरुषार्थ का एक एक शब्द में ही साधन है. ಇಂಪಾರ್ಟೆಂಟ್ ಏನು ಅಂತ, ಎಷ್ಟು ಕಂಟ್ರೋಲಿಂಗ್ ಇರ್ಬೇಕಂದ್ರೆ, ತನ್ನನ್ನ ತಾನು, ತನಗೆ ಯಾವ ಸ್ಥಿತಿ ಬೇಕೋ ಅದರಲ್ಲಿ ಏಕಾಗ್ರ ಆಗ್ಬೇಕು.
ಇಮಿಡಿಯೇಟ್ಲಿ. ತನ್ನನ್ ತಾನೇ ಸ್ಥಿತ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಅನ್ಯರಿಗೆ ಹೆಂಗ್ ಮಾಡಕ್ಕಾಗತ್ತೆ? ಈಗ ನನಗೇನೆ ಆತ್ಮನಾಗ್ಲಿಕ್ಕೆ ಗಂಟೆಗಳು ತಗೊಂಡ್ಬಿಟ್ರೆ ಅನ್ಯರಿಗೆ ಎಲ್ಲಿ 1 ಸೆಕೆಂಡ್ ಅಲ್ಲಿ ನಾನು ಮಾಡಕ್ಕಾಗತ್ತೆ? ಸೊ ಪ್ರಾಕ್ಟೀಸ್ ಎಲ್ಲದರ ಸಾಧನೆಯ ಆಧಾರದ ಮೇಲೆ ಪ್ರವೀಣತೆ ತುಂಬಾ ಇಂಪಾರ್ಟೆಂಟ್. ಮೀನ್ಸ್ ದ ಹೋಲ್ಡ್ ಆನ್ ಮೈ ಓನ್ ಸೆಲ್ಫ್, ನನ್ನ ಮೇಲೆ ನನಗೆ ಹಿಡಿತ ಹತೋಟಿ ಇರ್ಬೇಕು, ಅದು ಕಂಟ್ರೋಲಿಂಗ್ ಪವರ್. ಅದಕ್ಕೆ ಏನ್ ಹೇಳ್ತಿದ್ದಾರೆ, ವಿಲ್ ಪವರ್ ಅಂಡ್ ಕಂಟ್ರೋಲಿಂಗ್ ಪವರ್. ಮುಖ್ಯವಾಗಿ ಇವೆರಡು ಶಕ್ತಿಯನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಯಾವುದರಿಂದ जिससे दोनों पवर्स आए, इन दोनों पवर्स के पुरुषार्थ. ಒಂದೊಂದೇ ಶಬ್ದದ ಸಾಧನೆ ಅಂತಿದ್ದಾರೆ. 2 ಪವರ್ಸ್ ಅಂತ ಅಂದ್ಕೊಳ್ಳೋದು ಹೆಂಗೆ? ಪವರ್ಸ್ ಬರ್ಲಿಕ್ಕೆ ಏನ್ ಮಾಡ್ಬೇಕು? ಬಾಬಾ ನಾವು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡ್ರಿ. ಎಲ್ಲದಕ್ಕೆ ಒಂದು ಸೆಕೆಂಡ್ ಅಲ್ಲಿ ಒಂದೊಂದು ವಿಧಿಗಳನ್ನು ಹೇಳ್ತಾ ನಮ್ಮನ್ನ ಆ ಸ್ಥಿತಿಯಲ್ಲಿ ತರಕ್ ನೋಡ್ತಾರೆ. ಅದಕ್ಕೆ ಬಾಬಾ ಹೇಳೋದು ವಿಲ್ ಪವರ್ ಅಂಡ್ ಕಂಟ್ರೋಲಿಂಗ್ ಪವರ್ ಎಷ್ಟು ಇಂಪಾರ್ಟೆಂಟು ಇದನ್ನ ಗುಹ್ಯವಾಗಿ ಯೋಚನೆ ಮಾಡ್ರಿ. ಯಾಕೆಂದ್ರೆ ಈ ಪವರ್ಸ್ ಇಲ್ದೆ ಲಕ್ಷ್ಯದ ಸಿದ್ಧಿಯನ್ನ ತಂದ್ಕೊಳಕ್ ಆಗೋದೇ ಇಲ್ಲ. ಸ್ಟೇಜ್ ಅಂಡ್ ಸ್ಟೇಟಸ್, ತನ್ನ ಆತ್ಮಿಕ ಸ್ಥಿತಿನೂ ಬೇಕು ನಮಗೆ. ನಮ್ ಸ್ಟೇಟಸ್ ದೊಡ್ಡದ್ ಮಾಡ್ಕೊಳ್ಳೋದು ಯಾವಾಗ? ನಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಇದ್ದಾಗ್ಲೇನೆ ನಿಮ್ ಪೊಸಿಷನ್ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಏನ್ ಸಿಕ್ಕಲ್ಲ, ಏನು ಬರೋದು ಇಲ್ಲ. ಇದು ಮುಖ್ಯವಾದ ಮಾತಲ್ಲ. कंट्रोलिंग पावर के लिए सदैव महान अंतर सामने रहे तो ऑटोमेटिकली जो होगा उस तरफ बुद्धि जाएंगी, और जो व्यर्थ महसूस होगा उस तरफ बुद्धि ऑटोमेटिकली नहीं जाएंगी. जो भी कर्म करते हो तो महान अंतर. कौन सी महान अंतर? ಈಗ ಕಂಟ್ರೋಲಿಂಗ್ ಪವರ್ ಬರ್ಬೇಕಂದ್ರೆ ದ ಕಾಂಟ್ರಾಸ್ಟ್, ಅಂತರ ಇದೆಯಲ್ಲ, ಅದನ್ನ ಸದಾ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಇಮಿಡಿಯೇಟ್ ಕಂಟ್ರೋಲಿಂಗ್ ಬಂದ್ಬಿಡುತ್ತೆ ಅಂತಾರೆ ಬಾಬೂರು. ವ್ಯರ್ಥದ ಕಡೆ ಬುದ್ಧಿ ಹೋಗೋದೇ ಇಲ್ಲ. ಈಗ ಹೋಗ್ತಿದೆ ಅಂದ್ರೆ ನಮಗೆ ಅಂತರ ಕಾಂಟ್ರಾಸ್ಟ್ ಅಲ್ಲಿ ನುಕ್ಸಾನ ಎಷ್ಟು ದೊಡ್ಡದು ನಾವು ಮಾಡ್ಕೊಳ್ತಿರೋದು. ಟೆಂಪ್ರರಿ ಟೆಂಪ್ಟೇಷನ್ಸ್ ಹಿಂದೆ ನಾವ್ ಹೆಂಗೆ ಎಲ್ಲ ಕಳ್ಕೊಳ್ತಿದೀವಿ ಅನ್ನೋದು ಆ ಅಂತರ ಕಾಣ್ಬೇಕಲ್ವಾ? ಅದ ಅರ್ಥ ಆಗಲ್ಲ. ಅಂತರ ಯಾವ್ಯಾವುದ್ರಲ್ಲಿ? ಮಹಾನ್ ಅಂತರ. महान अंतर शुद्ध और अशुद्ध, सत्य और असत्य, स्मृति और विस्मृति में क्या अंतर है? व्यर्थ और समर्थ संकल्प में क्या अंतर है? सब बात में अगर महान अंतर करते जाओ और दूसरी तरफ बुद्धि ऑटोमेटिकली कंट्रोल हो जाएगा. ಇದು ಅಂತರ, ಮಹಾನ್ ಅಂತರ, ಕಾಂಟ್ರಾಸ್ಟ್, ಸತ್ಯ ಅಸತ್ಯತೆ. ಬಾಬೂರ್ ಕ್ಲಿಯರ್ ಹೇಳಿದ್ದಾರೆ. ಸತ್ ನನ್ನ ಆತ್ಮ, ಸತ್ ನನ್ನ ತಂದೆ, ಬ್ರಹ್ಮ ಸತ್ಯ. ಈ ಮೂರನ್ನ ಆಸ್ ಇಟ್ ಈಸ್ ರಿಯಾಲಿಟಿ, ಇದ್ರ ಬಗ್ಗೆ ಯಾರು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊತಾರೆ. ಅಸತ್ಯತೆಯಿಂದ ಬುದ್ಧಿ ತಾನೇ ನಾನ್ ದೇಹದಾರಿ, ದೇಹದ ಸಂಸ್ಕಾರಗಳು ಇವೆಲ್ಲ ಅಸತ್ಯ, ರಾವಣಂದು ಸುಳ್ಳು ಅವೆಲ್ಲ. ಅದರಿಂದ ಹೋಗಂಗಿಲ್ಲ. ಶುದ್ಧ ಅಶುದ್ಧ, ಪವಿತ್ರತೆಯ ಶಕ್ತಿ ಎಷ್ಟು ಮಹಾನ್ ಶಕ್ತಿ, ಶುದ್ಧತೆ ಎಷ್ಟು ಅಗತ್ಯ. ಅಶುದ್ಧತೆ ಅಪವಿತ್ರತೆಯಲ್ಲಿ ನಾವ್ ಹೆಂಗೆ ಕಂಗಾಲರಾಗ್ಬಿಟ್ವಿ, ಕೆಳಗ್ ಬಂದ್ವಿ. ಅದರ ಕಾಂಟ್ರಾಸ್ಟ್, ಮಹಾನ್ ಅಂತರ ಅರ್ಥ ಆಗ್ಬೇಕು. ಅಷ್ಟೇ ಅಲ್ಲ, ಸ್ಮೃತಿ ವಿಸ್ಮೃತಿಯ ವಿಸ್ಮೃತಿ ಅಂಧಕಾರ, ಸ್ಮೃತಿ ಬೆಳಕಿದ್ದಾಗೆ. ಸ್ಮೃತಿ ಸಮರ್ಥತೆ ಅಂತರುತ್ತೆ, ವಿಸ್ಮೃತಿ ದುಃಖವಂತರುತ್ತೆ. ವಿಸ್ಮೃತಿ ನಮ್ಮನ್ನ ನಿರ್ಬಲರನ್ ಮಾಡುತ್ತೆ. ವ್ಯರ್ಥ ಸಮರ್ಥ ಸಂಕಲ್ಪಗಳ ಅಂತರ. ವ್ಯರ್ಥ ಇರೋ ಬರೋ ಶಕ್ತಿ ತಗೊಂಡೋಗುತ್ತೆ. ಸಮರ್ಥ ಸಂಕಲ್ಪ ಇಟ್ ಮೇಕ್ಸ್ ದಿ ಎನರ್ಜಿ. ಅದರಲ್ಲಿ ಎಲ್ಲ ಕ್ರಿಯೇಟಿವಿಟಿ ಬರ್ತಾ ಹೋಗುತ್ತೆ, ರಚನಾತ್ಮಕತೆ, ಇವೆಲ್ಲ ನಮ್ಗೆ ಅರ್ಥ ಆಗ್ಬೇಕು. ಸೊ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಎಷ್ಟು ಮಹಾನ್ ಇದ್ರ ಅಂತರ ಅರ್ಥ ಆಗ್ತಾ ಹೋಗುತ್ತೆ. ಸತ್ಯತೆಯಲ್ಲಿ ಏನಿದೆ, ಸ್ಮೃತಿಯಲ್ಲಿ ಏನಿದೆ, ಸಮರ್ಥ ಸಂಕಲ್ಪಗಳಲ್ಲಿ ಏನಿದೆ. ಸೊ ಅವಾಗ ನ್ಯಾಚುರಲಿ ಯಾವ್ದು ನೆಗೆಟಿವ್ ಇದೆ ಅದು ಹೊರಟೋಗ್ತಾ ಹೋಗುತ್ತಲ್ಲ. ಇನ್ನೊಂದು ವಿಲ್ ಪವರ್ ಏನ್ ಮಾಡೋದು? और विल पावर के लिए महामंत्र, अगर महान अंतर और महामंत्र ये दोनों ही याद रहे तो कभी बुद्धि को कंट्रोल करने के लिए मेहनत नहीं करनी पड़ेंगे. ये सहज है.
पहले चेक करो अर्थात अंतर सोचो फिर कर्म करो। अंतर नहीं देखते अलबेले चलते रहते। इसलिए कंट्रोलिंग पावर जो अपनी चाहिए वो नहीं आती, और महामंत्र से विल पावर ऑटोमेटिकली आ जाएंगे, क्योंकि महामंत्र ही बाप की याद अर्थात बाप के साथ, बाप के कर्तव्य के साथ, बाप के गुणों के साथ सदैव अपनी बुद्धि को स्थित करना। ಇದು ಇಂಪಾರ್ಟೆಂಟ್. ಏನ್ ಹೇಳ್ತಾರೆ ಬಾಬಾ? ಕಂಟ್ರೋಲಿಂಗ್ ಪವರ್ಗೆ ಮಹಾನಂತರ, ಇದಕ್ಕೆ ವಿಲ್ ಪವರ್ಗೆ ಮಹಾಮಂತ್ರ, ಮನ್ಮನಾಭವದ ಮಹಾಮಂತ್ರ. ನನ್ನ ಮನಸ್ಸನ್ನ ತಂದೆಯಲ್ಲಿ ಇಡ್ಬೇಕು ಅನ್ನೋದು ನನಗೆ ಅರ್ಥ ಆದ್ರೆ ನ್ಯಾಚುರಲಿ ಬಾಬಾ ನನ್ನ ನಿಂದು ಅನ್ನೋದು ಬಂದ್ಬಿಡ್ತದೆ. ಸೊ ಮಹಾಮಂತ್ರದ ಸ್ಮೃತಿ ಇದ್ದಾಗ ಅಲ್ಲಿ ಬುದ್ಧಿ ಕಂಟ್ರೋಲ್ ತಾನೇ ಬರ್ತಾ ಹೋಗುತ್ತೆ. ಅಂದ್ರೆ ಮಹಾನಂತರ ಅವ್ರ ಮಹಾಮಂತ್ರ ಅಲ್ಲಿ ಬುದ್ಧಿ ಕಂಟ್ರೋಲ್ ಮಾಡ್ಲಿಕ್ಕೆ, ಮನ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಪರಿಶ್ರಮ ಇಲ್ಲ. ಅಂದ್ರೆ ಪುರುಷಾರ್ಥ ತುಂಬಾ ಸಹಜ ಆಗುತ್ತೆ. ಮಕ್ಕಳಿಗೆ ಚೆಕ್ ಮಾಡ್ತಾ ಹೋಗಿ, ಕಾಂಟ್ರಾಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ, ಕರ್ಮ ಮಾಡ್ತಾ ಹೋಗಿ. ಯಾರು ಈ ಕಾಂಟ್ರಾಸ್ಟ್ ನೋಡಲ್ಲ ಅವರು ಅಲ್ಬೇಲ ಬೆಳತಾರೆ, ಅಯ್ಯೋ ನೋಡ್ಕೊಳ್ಳೋಣ ನಡೀಣ, ಹಿಂಗೆ ಟೈಮ್ ಪಾಸ್ ಮಾಡ್ತಾರೆ. ಅದರಿಂದ ರಿಸಲ್ಟ್ ಅಲ್ಲಿ ಏನು, ಎಷ್ಟು ಕಂಟ್ರೋಲಿಂಗ್ ಪವರ್ ಇರ್ಬೇಕು, ಎಷ್ಟು ವಿಲ್ ಪವರ್ ಇರ್ಬೇಕು, ಅದು ಬರಲ್ಲ. ಮಹಾಮಂತ್ರನೂ ಇಲ್ಲ, ಅಂತರನೂ ಇಲ್ಲಲ್ಲ. क्यों नहीं आती है? महामंत्र से विल पावर ऑटोमेटिकली आ जाएंगे, ಅದು ಬರಲ್ಲ. क्योंकि महामंत्र ही बाप की याद अर्थात बाप के साथ, बाप के कर्तव्य के साथ, बाप के गुणों के साथ सदैव अपनी बुद्धि को स्थित करना। तो महामंत्र बुद्धि में रहने से अर्थात बुद्धि के कनेक्शन पावर हाउस से होने से क्या होता है, उसके कारण विल पावर आ जाती है। महामंत्र और महान अंतर ये दोनों ही सदा याद रहे तो दोनों पावर सहज आ सकती है। महामंत्र और महान अंतर दोनों स्मृति में रख फिर ज्ञान का नेत्र चलाने से देखो सफलता कितनी होती है. ಎಷ್ಟು ಪುರುಷಾರ್ಥ ಈಸಿ ಹೇಳ್ಕೊಡ್ತಿದ್ದಾರೆ ಬಾವರು. ಅಟೆನ್ಷನ್ ಪ್ಲೀಸ್. ಅರ್ಥ ಆಗ್ತಿದೆಯಲ್ಲ ಎಷ್ಟು ಈಸಿಯಾಗಿ ವಿಲ್ ಪವರ್ ಬರೋದು. ಮಹಾಮಂತ್ರನು ಏನು, ನಾನು ಬಿಂದು ನೀನು ಬಿಂದು ಅಂತ ಅಂದ್ಕೊಂಡು ಕೂತಿರೋದಲ್ಲ. ಏನ್ ಹೇಳ್ತಿದ್ದಾರೆ, ಒಂದು ತಂದೆಯ ನೆನಪಲ್ಲಿ ತಂದೆಯ ಜೊತೆ, ತಂದೆಯ ನೆನಪು ತಂದೆಯ ಜೊತೆ ಏನದು, ಬಾಬಾ ಬಿಂದು ಬಟ್ ಎಲ್ಲದರಲ್ಲಿ ಸಿಂಧು. ನನ್ನ ತಂದೆ ಹೌದು, ತಾಯಿ ಹೌದು, ಎಲ್ಲಾ ಸಂಬಂಧಗಳಲ್ಲಿ ಅವ್ರ ಜೊತೆ ಇರೋದು. ಬೇಕಂದ್ರೆ ಮಾತಾಡ್ತಾ ಇರಿ, ಇಲ್ಲ ಅವ್ರ ಪ್ರೀತಿ ಅನುಭವ ಮಾಡಿ, ಇಲ್ಲ ಅವ್ರ ಪಾಲನೆ ಅನುಭವ ಮಾಡಿ, ಆಯಾಯ ಸಂಬಂಧಗಳ ಅಧಿಕಾರಗಳನ್ನು ಅನುಭವ ಮಾಡಿ, ಅದರ ಸಮಾನಗಳನ್ನು ಅನುಭವ ಮಾಡಿ. ಎಷ್ಟಿದೆ ಅವ್ರ ಜೊತೆ ಇರೋ ಮಾತುಗಳು, ಅವ್ರ ನೆನಪಲ್ಲಿ ಇರೋಕೆ ಎಷ್ಟು ರಮಣೀಯವಾದ ಪ್ರಾಪ್ತಿಗಳಿದೆ, ಆಸ್ತಿದು. ಇನ್ನೊಂದು ಬಾಪ್ಗೆ ಕರ್ತವ್ಯಕ್ಕೆ ಸಾಥ್, ಬಾಪ್ಗೆ ಗುಣೋಂಕೆ ಸಾಥ್. ಬಾಬೂರ್ ಕರ್ತವ್ಯದ ಜೊತೆ ಇರೋದ್ರಂದೇನು, ಮನ್ಸ ಚಾಯ್ ವಾಚ ಕರ್ಮಣ, ಯಾವ ರೀತಿಯಲ್ಲಾದ್ರೂ ಸೇವೆ ಮಾಡ್ತಾ ಬಾಬಾ ನೀವ್ ಮಾಡಿಸ್ತಿದ್ದೀರಾ, ನೀವ್ ನಡೆಸ್ತಿದ್ದೀರಾ, ನೀವ್ ನೋಡ್ತಿದ್ದೀರಲ್ವಾ ಅನ್ನೋದು ಏನಿದೆ, ಸದಾ ಜೊತೆ ಜೊತೆ ಇದ್ಕೊಂಡ್ ಮಾಡೋದು. ಬಾಬೂರ್ ಗುಣಗಳ ಜೊತೆ ಅಂದ್ರೆ ಗುಣಗಳ ಅನುಭವದಲ್ಲಿ ಇರ್ತಕ್ಕಂಥದ್ದು. ಒಂದ್ಸಾರಿ ಏಕದಮ್ ಶಾಂತಿ ಇಲ್ಲ, ಈ ಬಾಬೂರ ಎಲ್ಲ ಸಂಬಂಧಗಳ ಪ್ರೀತಿ ಇಲ್ಲ, ಪವಿತ್ರತೆಯ ಆಳ. ಬಾಬಾ ಪವಿತ್ರ ಭವ, ಯೋಗಿ ಭವ ಹಿಂಗೆ ನನಗೆ ವರದಾನ ಕೊಟ್ಟಿದ್ದಾರೆ. ಸೊ ಬಾಬುದ್ ಏನ್ ಗುಣಗಳಿದೆ, ಜ್ಞಾನದ ಗುಣ ಇರ್ಲಿ, ಸುಖದ ಗುಣ ಇರ್ಲಿ, ಆನಂದ ಇರ್ಲಿ, ಎಲ್ಲವನ್ನ ಭಿನ್ನ ಭಿನ್ನ ರೂಪದಲ್ಲಿ ಅನುಭವ ಮಾಡ್ತಾ ಆ ಗುಣಗಳ ಅನುಭೂತಿಯಲ್ಲಿರೋದಂದ್ರೆ ಜೊತೆ ಇರೋದು. ಅಷ್ಟೇ ಅಲ್ಲ, ಬಾಬೂರನ್ನ ವೆರೈಟಿ ರಮಣೀಯವಾಗಿ ನೀವು ನೆನಪು ಮಾಡ್ಬೋದು. ನೆನಪಲ್ಲಿ ಇರೋದಂದ್ರೆ ಮಹಾಮಂತ್ರ ಬುದ್ಧಿಯಲ್ಲಿದೆ ಅಂತ, ಅರ್ಥಾತ್ ಬುದ್ಧಿಯ ಕನೆಕ್ಷನ್ ಪವರ್ ಹೌಸ್. ಯಾವ್ದಾದ್ರು ಒಂದು ಯುಕ್ತಿಯಲ್ಲಿ ಲಿಂಕ್ ಅಲ್ಲಿ ಇರ್ಬೇಕು, ಮಾತಾಡ್ತಾ ಇರ್ಬೇಕು. ಬಾಬಾ ಟೀಚರ್ ಆಗಿ ಏನ್ ಹೇಳ್ತಾರೆ, ಸದ್ಗುರು ಆಗಿ ಏನ್ ಹೇಳ್ತಾರೆ, ಎಲ್ಲದ್ರಲ್ಲಿ ವರದಾನ ಏನ್ ಕೊಟ್ಟಿದ್ರೆ ಅದ್ರಲ್ಲಿ ಎಷ್ಟು ಮಾತಾಡ್ಬೋದು. ಸದಾ ಜೊತೆ ಇರ್ಬೇಕು. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಹೋಗಿ ಬಂದು ಅಪ್ಪ ಅಮ್ಮನ್ಗೆ ಏನೋ ಒಂದ್ ಹೇಳ್ತಾ ಇರ್ತವೆ, ಮಾತಾಡಿಸ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ.
ಹಂಗೆ ಬಾಬುವ್ರ ಹತ್ರ ನಾವು ಜ್ಞಾನದ ಆಧಾರದ ಮೇಲೆ, ಗುಣಗಳು, ಕರ್ತವ್ಯದ ಆಧಾರದ ಮೇಲೆ ಅವ್ರ ಜೊತೆ ಇದ್ಕೊಂಡು ಏನಾದ್ರೂ ಒಂದು ಬಾಬನ್ ಜೊತೆ ರೂಢವಾನ್ ಮಾಡ್ತಾ ಇರ್ಬೇಕು. ಅಂದ್ರೆ ಪವರಸ್ ಜೊತೆ ಇದೀನಿ ಅಂದ್ರೆ ಇನ್ನ ಜಾಸ್ತಿ ವಿಲ್ ಪವರ್ ಬರ್ತಾ ಹೋಗುತ್ತೆ. ಬಾಬಾ ಎಲ್ಲ ನಿಂದು ನೀವ್ ಹೆಂಗ್ ಮಾಡಿಸ್ತಿದೀರಾ, ಇವ್ ಲಿಟ್ರಲಿ ನೀವು ಬುದ್ಧಿಯಿಂದ ಬಾಬಾನ ಪ್ರೆಸೆನ್ಸ್ ಅನುಭವ ಮಾಡ್ಬೋದು ಅಂತ. ಎರಡು ಪವರ್ಸ್ ಬರ್ತಾ ಹೋಗುತ್ತೆ. ಯಾವ್ದ್ರಿಂದ? ಮಹಾಮಂತ್ರ ಅವ್ರ ಮಹಾನ್ ಅಂತರ್. ಅಂದ್ರೆ ಎಷ್ಟ್ ಆಳದಲ್ಲಿ ಬಾಬನ್ ಜೊತೆ ಇರ್ತೀವಿ. ಈ ಕಾಂಟ್ರಾಸ್ಟ್, ನಾನು ಎಷ್ಟು ಶ್ರೇಷ್ಠ, ಇಲ್ಲಿ ವ್ಯಕ್ತ ಭಾವ, ಇದೆಲ್ಲ ಎಷ್ಟು ಕೆಳಮಟ್ಟದ ಸ್ಥಿತಿಗಳನ್ನೋದು ಕಾಂಟ್ರಾಸ್ಟ್ ಅರ್ಥ ಆಗ್ತದೆ. ಮತ್ತೆ ಇದು ಎರಡೂ ಶಕ್ತಿ ಆಧಾರದ ಮೇಲೆ ಜ್ಞಾನದ ಮೂರನೇ ಕಣ್ಣನ್ನ ಎಷ್ಟು ಉಪಯೋಗಿಸ್ತಾ ಹೋಗ್ತೀವಿ, ಜ್ಞಾನದ ಆಧಾರದ ಮೇಲೆ ಎಷ್ಟು ನಡೀತಾ ಹೋಗ್ತೀವಿ, ಅಲ್ಲಿ ಸಫಲತೆ ಸಫಲತೆ. ಅಂದ್ರೆ ಫಲ ಇಲ್ದೆ ನನ್ನ ಸಂಕಲ್ಪ ಮಾತು ಕರ್ಮ ಇರೋಲ್ಲ. ಈ ದೊಡ್ಡ ಆಶೀರ್ವಾದ ಅಲ್ವಾ. जैसे सुनाया था ना, अंश का कर्तव्य क्या होता है, सदैव वो कंकड़ और रत्नों का महान अंतर करता है. तो ऐसे ही बुद्धि में सदैव महान अंतर याद रहे तो महामंत्र भी सहज याद आ जाएगा. जब कोई श्रेष्ठ चीज को जान जाते हैं तो नीचे की चीज से स्वतः ही किनारा हो जाता है. लेकिन अंतर याद न होने के कारण मंत्र भी भूल जाते हैं. ಇಂಪಾರ್ಟೆಂಟ್ ಅಟೆನ್ಷನ್ ಪ್ಲೀಸ್. ಎಲ್ರು ಕೇಳ್ತಿದ್ದೀರಲ್ವಾ? ಕೇಳ್ತಾ ಕೇಳ್ತಾ ಎಲ್ಲೆಲ್ಲ ಹೋಗಲ್ಲ ಬುದ್ಧಿ. ಬಾಬಾ ಏನ್ ಹೇಳ್ತಾರೆ ಅದು ಒಂದೊಂದು ಇಲ್ಲಿ ಪ್ರಿಂಟ್ ಆಗ್ಬಿಡ್ಬೇಕು. ಇತ್ಲಾಗ ಹೋಗಂಗಿಲ್ಲ ಬುದ್ಧಿ. ಏನ್ ಹೇಳ್ತಾರ ಬಾಬಾ? ಹಂಸ ಹೆಂಗೆ ನೀವ್ ಎಷ್ಟಾದ್ರೂ ಮಿಕ್ಸ್ ಮಾಡಿ ಇಟ್ಬಿಡಿ, ಕಲ್ಲು ಮುತ್ತುಗಳನ್ನ, ಹಾಲು ನೀರು, ಟಕ್ ಅಂತ ಅದನ್ನ ಸಪರೇಟ್ ಮಾಡ್ಬಿಡುತ್ತೆ. ಅದಕ್ಕಷ್ಟು ಕ್ಲಾರಿಟಿ ಇದೆ ಇದ್ರ ಕಲ್ಲು ಇದು ರತ್ನಗಳನ್ನೋದು. ಹಂಗೆ ಯಾವ ಮಕ್ಕಳಿಗೆ ಮಹಾನ್ ಅಂತರ ಇದೆ ಅಂತವ್ರಿಗೆ ಸ್ವತಃ ಮಹಾಮಂತ್ರ ಬಾಬನ್ನೇನು ಬರ್ತಾ ಹೋಗುತ್ತೆ. ಅಂದ್ರೆ ಹೈಯೆಸ್ಟ್ ಸ್ಥಿತಿಯ ಅನುಭೂತಿ, ಇದ್ ಕೆಳಗ್ ಸರಿ ಇಲ್ಲ, ನಮ್ಮ ಡಿಗ್ನಿಟಿಗಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಮಹಾನ್ ಅಂತರ್ ಅವ್ರ ಮಹಾಮಂತ್ರ. ಸ್ವತಃ ಮಹಾಮಂತ್ರ ನಮ್ಮನ್ನೇನ್ ಮಾಡುತ್ತೆ? ಈಗ ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಜೊತೆ ಇದ್ರೆ ಸಾಧಾರಣ ಆಫೀಸರ್ಸ್ ಜೊತೆ ಇರಕ್ ಇಷ್ಟಪಡ್ತಾರ? ಇಲ್ಲಲ್ಲ. ಜಗತ್ತಿನ ಆಲ್ಮೈಟಿ, ಐ ಆಮ್ ಸನ್ ಆಫ್ ಗಾಡ್, ನಮ್ಮಪ್ಪ ಆಲ್ಮೈಟಿ, ಆ ನಶೆ ಖುಷಿಯಲ್ಲಿ ಇರೋರ್ಗೆ ಸಣ್ಣ ಪುಟ್ಟದ ಕೆಳಗಿನ ದೇಹಾಭಿಮಾನದ ಸ್ಥಿತಿ ಇಷ್ಟ ಆಗಲ್ಲ. ಇದು ಮಹಾನ್ ಅಂತರ ಎಷ್ಟು ಬುದ್ಧಿಯಲ್ಲಿದೆ. ಮಹಾಮಂತ್ರದ ನೆನಪು ಸ್ವತಃ ಬರುತ್ತೆ ಬುದ್ಧಿಯಲ್ಲಿ ಅಂತ ಕಿನಾರ ಆಗ್ಬಿಡುತ್ತೆ ಅಂತಿದ್ದಾರೆ ಬಾಬಾ. ज्ञान के यंत्र जो मिले है ना, वो पूर्ण रीति सफल नहीं हो पाते हैं. ಮಹಾನ್ ಅಂತರ ಮಂತ್ರ ಮರ್ತ್ ಬಿಟ್ರೆ ಜ್ಞಾನದ ಪಾಯಿಂಟ್ಸ್ ಇದೆಯಲ್ಲ, ಅದೊಂದು ಯಂತ್ರ ಇದ್ದಾಗೆ. ಯಂತ್ರದಲ್ಲಿ ಯಾವುದೇ ಒಳ್ಳೆ ಯಂತ್ರ ಇದ್ರೆ ಫಾಸ್ಟ್ ಆಗಿ ಕೆಲಸ ನಡೀತದಲ್ಲ, ಆ ಕೆಲ್ಸಗಳಾಗಲ್ಲ ಅಂತಾರೆ ಬಾಬುವರು. ಯಾಕೆ? ಮಂತ್ರನೂ ಇಲ್ಲ, ಅಂತರನು ಗೊತ್ತಾಗ್ತಿಲ್ಲ, ಸಾಧಾರಣತೆಯಲ್ಲಿ ಬಂದಿದ್ದಲ್ಲ. तो अब क्या करेंगे? सिर्फ 2 शब्द याद रखना है, हंस बनकर अंतर करते जाओ. समझा? जैसे बाप के 3 रूप मुख्य है तो सर्व संबंध, फिर भी 3 संबंध मुख्य है. ऐसे ही सारे दिन के अंदर आपके भी मुख्य 3 रूप आपको याद रहना चाहिए. जैसे बाल अवस्था, युवावस्था, वृद्धावस्था होती है, फिर मृत्यु होती है. ये चक्र चलता रहता है. तो सारे दिन में 3 रूप कौन से याद रहे जिससे स्मृति भी सहज रहे. ಇನ್ನ ಈಸಿ ಮಾಡ್ಕೊಡ್ತಿದಾರ ಬಾಬನ್ ಪ್ರೀತಿ ನೋಡ್ರಿ. ಏನ್ ಹೇಳ್ತಿದಾರ ಬಾಬಾ? ಮಕ್ಕಳೇ, ಹಂಸಗಳಾಗಿ ಮಹಾನ್ ಅಂತರ, ಸತ್ಯ ಅಸತ್ಯತೆಯ, ಸ್ಮೃತಿ ವಿಸ್ಮೃತಿಯ, ಶುದ್ಧ ಶುದ್ಧತೆಯ, ಇದೆಲ್ಲದನ್ನ ನೀವು ಈ ಕಾಂಟ್ರಾಸ್ಟ್ ಅರ್ಥ ಆದಂಗೆ ಸತ್ಯತೆ ಕಡೆ, ಶುದ್ಧತೆ ಕಡೆ, ಸಮರ್ಥ ಸ್ಮೃತಿಗಳ ಕಡೆ ಹೋದಂಗೆ ಬೇರೆದೆಲ್ಲ ಹೊರ್ಟೋಗ್ತದೆ ನ್ಯಾಚುರಲಿ. ಅದಕ್ಕೆ ಏನ್ ಮಾಡ್ಬೇಕು? ಮುಖ್ಯ 3 ಸಂಬಂಧ. ಬಾಬಾವ್ರದ್ದು ಮುಖ್ಯ 3 ಸಂಬಂಧ ಅಲ್ಲ, ಸರ್ವ ಸಂಬಂಧದಲ್ಲಿ ತಂದೆ, ಶಿಕ್ಷಕ, ಸದ್ಗುರು. ಹಂಗೆ ಇಡೀ ದಿನದಲ್ಲಿನೂ ನಿಮ್ದೂನು ಯಾವ 3 ರೂಪ ನೆನಪಿರ್ಲಿ.
ಹೆಂಗೆ ಜೀವನದಲ್ಲಿ ಬಾಲವಸ್ಥಾ, ಯುದ್ಧ ಮತ್ತೆ ವೃದ್ಧಾಪ್ಯ, ಆಮೇಲೆ ಮೃತ್ಯು ಸ್ಥಿತಿ ಅಲ್ವಾ, ಹಂಗೆ ಈ ಚಕ್ರದಲ್ಲಿ ಇದು ನಡೀತಾನೆ ಬರುತ್ತೆ. ಹಂಗೆ ನಿಮ್ದು ಯಾವ 3 ರೂಪ ಇದ್ರೆ, ಸಹಜ ಸ್ಮೃತಿ ಇದ್ರೆ ಸಫಲತೆ भी ज्यादा हो। जैसे बाप के ये 3 रूप वर्णन करते हो, वैसे ही आपके 3 रूप कौन सा है? सवेरे सवेरे अमृत वेले जब उठते हो और याद की यात्रा में रहते हो, वारूरवान करते हो, तो उस समय का रूप कौन सा होता है? बालक सो मालिक। ಈಸಿಯಾಗಿ 3 ರೂಪ ಪಾಬಂದ್ ಹೆಂಗೋ ನಿಮ್ 3 ರೂಪ ನೆನ್ಪಿಟ್ಕೊಳ್ಳಿ ಅಂತಾರೆ. ಸೊ ತಂದೆಯ 3 ಕರ್ತವ್ಯ ವರ್ಣನೆ ಮಾಡ್ತೀರಾ, ಹಂಗೆ 3 ರೂಪ ನಿಮ್ದು. ಈಗ ತ್ರಿಮೂರ್ತಿ ಶಿವ ಅಲ್ಲ, ಸ್ಥಾಪನೆ ವಿನಾಶ ಪಾಲನೆ ಹೇಳ್ತೀವಿ. ಹಂಗೆ ನಿಮ್ ರೂಪ ಬೆಳಗ್ಗೆ ಅಮೃತ್ ವೇಳೆ ಎದ್ದಾಗ, ಯೋಗದಲ್ಲಿ ಕೂತಾಗ ಅಥವಾ ರೂರ್ವಾನ್ ಮಾಡ್ತಿರೋ ಆ ಸಮಯದ ರೂಪ ಏನಂದ್ರೆ ಬಾಲಕ್ ಸೋ ಮಾಲಿಕ್. ಬಾಬನ್ ಮಗು ನಾನು, ಬಟ್ ನಾನ್ ಬಾಬನ ಎಲ್ಲ ಆಸ್ತಿಗೆ ಅಧಿಕಾರಿ. ಆ ಅಧಿಕಾರಿತನದ ನಶೆ ಇದೆಯಲ್ಲ, ಅದು ಇಂಪಾರ್ಟೆಂಟ್. जब रूरवान करते हो तो बालक रूप याद रहता है ना। जब याद की यात्रा का अनुभव रूप बन जाते हो तो मालिकपन का रूप होता है। तो अमृत वेले होता है बालक सो मालिकपन का रूप। फिर कौन सा रूप? गार्डली स्टूडेंट लाइफ। ತಂದೆಯ ರೂಪದಲ್ಲಿ ಬಾಲಕ್ ಸೋ ಮಾಲಿಕ್, ಶಿಕ್ಷಕನ ರೂಪದಲ್ಲಿ ಗಾಡ್ಲಿ ಸ್ಟೂಡೆಂಟ್ ಲೈಫ್. ರೂರ್ವಾನ್ ಮಾಡುವಾಗ ಬಾಬಾ ನಿಮ್ ಮಗು ನಾನು, ಎಲ್ಲ ಗುಣಗಳ ಪಾಲನೆಯ ಪ್ರೀತಿಯ ಅನುಭವ ಮಾಡ್ತಾ ಮಾಡ್ತಾ ಅದರ ಸ್ವರೂಪ ಆದಾಗ ಅವ್ರ ಶಕ್ತಿಗಳು, ಅವ್ರ ಗುಣಗಳು ನಂದಾಯ್ತಲ್ಲ. ಸೊ ಆ ಮಾಲೀಕನದ ಮಾಸ್ಟ್ರಿ, ನಾನು ಇಷ್ಟ ದೊಡ್ಡ ತಂದೆಯ ಮಗು ಅನ್ನೋದು, ಇಷ್ಟ ದೊಡ್ಡ ಆಸ್ತಿಗೆ ನನ್ನ ಅಧಿಕಾರಿ ಅನ್ನೋದು ಬರ್ತದೆ, ಮಾಲೀಕ ಅಂತ. नेक्स्ट गार्डली स्टूडेंट लाइफ। तीसरा रूप है सेवादारी। ये तीनों रूप सारे दिन में धारण करते, कर्तव्य करते चलते हो ना। रूप ये 3 होते हैं। और रात को कौन सा रूप होता? अंत में रात को सोते समय स्थिति होती है। क्या स्थिति होती है? तो अपने को चेक करने की और साथ साथ अपने को वाणी से परे ले जाने वाली स्थिति भी होती है ना। उस स्थिति में स्थित हो, एक दिन को समाप्त करते हो, फिर दूसरा दिन शुरू होता है। तो वो स्थिति ऐसी होनी चाहिए जैसे नींद में इस दुनिया की कोई भी बात, कोई भी आवाज, कोई भी आकर्षण नहीं होता। जब अच्छी नींद में होते हो, स्वप्न की दूसरी बात है। इस रीति से सोने से पहले ऐसे स्थिति बनाकर फिर सोना चाहिए। ಬಾಬಾ ನಿದ್ರೆದನ್ನು ತುಂಬಾ ಡೀಪ್ ಆಗಿ ಹೇಳ್ತಿದ್ದಾರೆ. 3 ರೂಪ ಅರ್ಥ ಆಯ್ತಾ? 3ನೇ ರೂಪ ಏನಂದ್ರೆ ಸೇವಾದಾರಿ, ವಿಶ್ವ ಸೇವಾದಾರಿ. ಬಾಬಾನು ಟೀಚರ್ ಹೌದು. ಏನ್ ಹೇಳ್ತಾರೆ? ನಾನು ಮಕ್ಕಳೇ ನಿಮ್ ಸೇವಾದಾರಿಯಾಗಿ ಬಂದಿದ್ದೀನಿ. ಸತೂರು ಮಂತ್ರನೂ ಕೊಡ್ತಾರೆ, ಬಟ್ ಸೇವೆನೂ ಮಾಡ್ತಿದ್ದಾರೆ. ಹಂಗೆ ನೀವು ಮಕ್ಕಳು ಇಡೀ ದಿನ ಸೇವಾದಾರಿ ರೂಪದಲ್ಲಿ ಕರ್ತವ್ಯವನ್ನ ಮಾಡಿ 3 ಧಾರಣೆಗಳಿರ್ಬೇಕು, ಈ 3 ರೂಪದ್ದು. ರಾತ್ರಿಗೆ ಯಾವ ರೂಪ? ಮಲ್ಕೊಳ್ವಾಗ ಎಂತ ರೂಪ ಇರ್ಬೇಕಂತಂದ್ರೆ, ನೀವ್ ಚೆಕ್ ಮಾಡ್ಕೊಳ್ಬೇಕು ನಾನು ಹೆಂಗ್ ಮಲಗ್ತೀನಿ ಅಂತ. ಬಾಬುರ್ ಡೈರೆಕ್ಷನ್ ಏನು? ಮಲಗೋದಕ್ ಮುಂಚೆ ಇಡೀ ದಿನ ಚೆಕ್ ಮಾಡಿ ಎಲ್ಲ ಬಾಬನ್ ಕೊಟ್ಟು ಖಾಲಿ ಮಾಡಿ ಬಾಬನ್ ಮಡ್ಲಲ್ಲಿ ಮಲಗ್ರಿ ಅಂತ. ಹೆಂಗೆ ನಿದ್ರೆ ಮಾಡುವಾಗ ಈ ಪ್ರಪಂಚ ಡೀಪ್ ನಿದ್ದೆ ಮಾಡೋರಿಗೆ ಯಾವ ಸೌಂಡು, ಯಾವ ಮಾತು, ಯಾವುದು ಬುದ್ಧಿಯಲ್ಲಿ ಬರಲ್ಲ ನೋಡಿ. ಏನ್ ಆಕರ್ಷಣೆ ಮಾಡಕ್ಕಾಗಲ್ಲ. ಸ್ವಪ್ನದ ಬೇರೆ ಮಾತು, ಬಟ್ ನಿದ್ರೆಯಲ್ಲಿ ಇರೋರ್ಗೆ ಇದು ಯಾವುದು ಇರಲ್ಲ. ಹಂಗೆ ಮಲಗೋದಕ್ ಮುಂಚೆ ಅಂತ ಕ್ಲಿಯರ್ ಶುದ್ಧ ಸ್ಥಿತಿ, ಎಲ್ಲ ಬುದ್ಧಿ ಖಾಲಿ ಮಾಡಿ ಮಲ್ಕೊಳ್ಬೇಕು ನೀವು. ಹೆಂಗೆ ಇನ್ನ ವರ್ಣನೆ ಮಾಡ್ತಾರೆ, जैसे अंत में आत्माएं जो संस्कार ली जाती है वो मर्ज होते हैं, फिर वही संस्कार इमर्ज होंगे। इंपॉर्टेंट। इस रीति से ये भी दिन को जब समाप्त करते हो तो संस्कार न्यारे और प्यारेपन के हो जाए। इसी संस्कार से सो जाने से फिर दूसरे दिन भी इन संस्कारों की मदद मिलती है।
इसलिए रात के समय जब दिन को समाप्त करते हो तो याद अग्नि से व स्मृति की शक्ति से पुराने खाते को समाप्त अथवा खत्म कर देना चाहिए, हिसाब चुक्तु कर देना चाहिए. ಇನ್ನ ಡೆಪ್ತ್ ಏನು, ನಿದ್ದೆ ಮಾಡೋದ್ ರಿಯಲ್ ನಿದ್ರೆ ಹೆಂಗಿರ್ಬೇಕಂತಂದ್ರೆ, ನಾವು ಆತ್ಮಗಳ ಅಂತ್ಯದಲ್ಲಿ ಮನೆಗೆ ಹೋಗುವಾಗ ಸಂಸ್ಕಾರಗಳು ತಗೊಂಡ್ ಹೋಗ್ತೀವಿ. ಆಮೇಲೆ ಪರಮಧಾಮಕ್ಕೆ ಹೋದ್ರೆ ಎಲ್ಲ ಮರ್ಜ್ ಆಗ್ಬಿಡುತ್ತೆ, ಅದೇ ಸಂಸ್ಕಾರ ಇಮರ್ಜ್ ಆಗುತ್ತೆ. ಅದೇ ತರ ಇಲ್ಲಿನೂ ದಿನ ಸಮಾಪ್ತಿ ಮಾಡಿದ ನಂತರ ಎಲ್ಲ ಸಂಸ್ಕಾರಗಳಿಂದ ನ್ಯಾರ ಒಬ್ಬ ತಂದೆಗೆ ಪ್ರಿಯನಾಗಿ ಬಾಬನ್ ಮಡ್ಲಲ್ಲಿ ಮಲ್ಕಬೇಕು. ಅಂದ್ರೆ ಈ ತಂದೆಯ ಪ್ರೀತಿಯಲ್ಲಿ ಬಾಬುವ್ರ ಸಂಸ್ಕಾರಗಳು ಶುದ್ಧ ಶಾಂತ ಏಕದಮ್ ಲೆಕ್ಕ ಇಡೀ ದಿನ ಮುಗ್ದೋಯ್ತು, ಕ್ಲಿಯರ್ ಮಾಡ್ಬಿಟ್ಟೆ. ಹಂಗ್ ಮಲಗಿದ್ರೆ ನೆಕ್ಸ್ಟ್ ಡೇ ಎದ್ರಂಗೆ ಅದು ಏಕದಮ್ ನಾನ್ ಪರಮಧಾಮದಿಂದ ನನ್ನ ತಂದೆನ ಮಿಲನ ಮಾಡಕ್ ಬಂದಿದ್ದೀನಿ, ಅಷ್ಟು ಕ್ಲಿಯರ್ ಸಂಸ್ಕಾರ. ಹಿಂದಿನ ದಿನದ ಯಾವ ಕತೆ ಯಾವ ಮಾತೇನಿರಲ್ಲ. ಹಂಗೆ ರಾತ್ರಿ ಮಲಗುವಾಗ ಇಡೀ ದಿನವನ್ನ ಸಮಾಪ್ತಿ ಮಾಡ್ಬಿಟ್ಟು ಮಲಗಬೇಕು ಅಂತ ಹೇಳ್ತಿರೋದು ಬಾಬಾ. इसलिए क्या करना है, हाँ, रात के समय जब दिन को समाप्त करते हो तो याद की अग्नि से व स्मृति की शक्ति से पुराने खाते को समाप्त अथवा खत्म कर देना चाहिए, हिसाब चुक्तू कर देना चाहिए. जैसे बिजनेसमैन भी अगर हिसाब किताब चुक्तू न रखते तो खाता बढ़ता जाता और कर्जदार हो जाता है. कर्ज को मर्ज कहते हैं. ಇದು ತುಂಬಾ ಆಳದ ವಿಷಯ. ಇದು ಬಾಬಾ ಏನು ಮಲ್ಕೊಳ್ಳೋ ವಿಷಯ ಹೇಳ್ತಿದ್ದಾರೆ. ಇಡೀ ದಿನ ರಾತ್ರಿ ಹೆಂಗ್ ಸಮಾಪ್ತಿ ಮಾಡೋದು, ಈಗ ತಿಳ್ಕೊಳ್ಳಿ, ಯಾರ್ದೋ ಜೊತೆ ಘರ್ಷಣೆ ನಡೀತು, ಇನ್ನೇನೋ ಆಯ್ತು, ಅದನ್ನ ಏನ್ ಹೇಳ್ತಾರೆ ಬಾಬಾ ಅಂದ್ರೆ, ಇಲ್ಲ ಯೋಗ ಅಗ್ನಿಯಿಂದ ಬಾಬೂರಿಗೆ ಕ್ಲಿಯರ್ ಆಗಿ ಅದು ಕೊಟ್ಟು ಭಸ್ಮ ಮಾಡಿ, ಇಲ್ಲ ಅಂದ್ರೆ ಜ್ಞಾನದ ಶಕ್ತಿ ಸ್ಮೃತಿಯ ಶಕ್ತಿ ಆಧಾರದ ಮೇಲೆ ಫರ್ಗಿವ್ ಅಂಡ್ ಫರ್ಗೆಟ್, ಏನಾಯ್ತು ಪಾಪ ಡ್ರಾಮಾ ಎಲ್ಲರ ಪರವಶ ಸ್ಥಿತಿ, ಅವ್ರವ್ರ ಪಾಠ ಮಾಡ್ತಿದ್ದಾರೆ ಬುದ್ಧಿಯಿಂದ. ಇವತ್ ಬಾಬಾನು ಏನ್ ಹೇಳಿದ್ರು, ದಯೆಯ ಸಾಗರರಾಗಿ ನೀವು ಅಂತ, ದಯೆ ತೋರಿಸಿ, ದಯವಿರಬೇಕು ಇಡೀ ಜಗತ್ತಿನ ಎಲ್ಲ ಮನುಷ್ಯರ ಮೇಲೆಲ್ಲ ಸಕಲ ಪ್ರಾಣಿಗಳ ಮೇಲೆ ಇರ್ಬೇಕು. ದಯೆ ಧರ್ಮದ ಮೂಲ ಅಂತಾರಲ್ಲ, ಎಲ್ಲ ಧಾರಣೆಗಳ ರಿಯಲಿ ಆ ಸೀಡ್ ಏನಂದ್ರೆ, ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿರೋದೇನ್ ದೊಡ್ಡದಲ್ಲ, ಬಟ್ ಹೆಂಗೆಂಗೋ ಮಾಡೋ ಜೊತೆ ಸರಿ ಇರೋದು ಸೋ ಇಂಪಾರ್ಟೆಂಟ್. ಅವ್ರೆಲ್ಲರನ್ನ ಅಳವಡಿಸ್ಕೊಳ್ತಾ ಅವ್ರ ಬಗ್ಗೆ ನಮಗೆ ವ್ಯರ್ಥನೂ ನಡಿಬಾರ್ದು, ಸದಾ ಶುಭ ಭಾವನೆ ಇರೋದು, ಅದು ಸೋ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ದಿನದ ಸಮಾಪ್ತಿ ಅಂದ್ರೆ ನೆನಪಿನ ಶಕ್ತಿ ಅಂತ ಯೋಗ ಅಗ್ನಿಯಿಂದ ಲೆಕ್ಕ ಮುಗಿಸಿ, ಇಲ್ಲಾಂದ್ರೆ ಸ್ಮೃತಿಯ ಶಕ್ತಿಯಿಂದ ಹಳೆ ಖಾತೆ ಇಡೀ ದಿನದ ಒಂದಿಷ್ಟುನು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಂಗಿಲ್ಲ. ಈಗ ಈ ಬಿಸಿನೆಸ್ ಮ್ಯಾನ್ ಏನ್ ಮಾಡ್ತಾರೆ, ಏನ್ ತಗೊಳೋದ್ ಕೊಡೋದ್ ಏನಿದೆ, ರಿಯಲ್ ಒಳ್ಳೆಯವರಾದ್ರೆ ಅವರು ಅವತ್ತಿಂದೆಲ್ಲ ಮುಗಿಸ್ಬಿಟ್ಟು ಏನು ನಾಳೆಗೆ ಇಟ್ಕೊಳ್ಳಲ್ಲ, ಹಂಗ್ ಮಾಡ್ತಾರೆ. ಯಾಕೆಂದ್ರೆ ಹಿಂದಿನ ದಿನದ್ದು ನಾಳೆ ಅದೊಂದ್ ಸಾಲದ ತರ ಮರ್ಜ್ ಅಂದ್ರೆ ಕಾಯಿಲೆ ಆಗ್ಬಿಡುತ್ತೆ. ತಲೆ ತಿಂತಾ ಇರುತ್ತಲ್ಲ ಬುದ್ಧಿಯನ್ನ, ಮನ್ ಖಾತಾ ಅಂತ ನೋಡಿ. तो कर्ज मर्ज नहीं बनना चाहिए. ಈಗ ಲೆಕ್ಕಾಚಾರ ಯಾರೇ ಬಿಸಿನೆಸ್ ಅವರು ಕೊಡೋದ್ ತಗೊಳೋ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ, ಅವ್ರದ್ದು ಯಾರ್ಯಾರಿಗೆ ಕೊಡ್ಲಿಲ್ವೋ ಅವ್ರು ಬಂದ್ ತಲೆ ತಿನ್ನಕ್ ಶುರು ಮಾಡ್ತಾರಲ್ಲ, ಅದೇ ಒಂದ್ ಚಿಂತೆ ಆಗ್ಬಿಡುತ್ತೆ, ಅದೇ ಒಂದ್ ರೋಗ ಆಗ್ಬಿಡುತ್ತೆ, कर्ज मर्ज बन जाता है. इसी रीति से अगर सारे दिन में के किए हुए कर्मों का खाता, संकल्पों का खाता भी कुछ हुआ, उसको चुकतू कर दो. दूसरे दिन के लिए कुछ कर्ज की रीति ना रखो, नहीं तो वही मर्ज के रूप में बुद्धि को कमजोर कर देता. रोज अपना हिसाब किताब चुकतू कर नया दिन नई स्मृति रहे. ऐसे जब अपने कर्मों का संकल्पों का खाता क्लियर रखेंगे तब संपूर्ण व सफलता मूर्त बन जाएंगे. अगर अपना ही हिसाब किताब चुकतू नहीं कर सकते तो दूसरे के कर्म बंधन व दूसरे के हिसाब किताब को कैसे चुकतू करा सकेंगे. ಇಲ್ಲಿ ಬಂದು ತಂದನ್ನ ಅಟೆನ್ಷನ್ ಪ್ಲೀಸ್,
ಹೆಂಗೆ ಇಂದಿನ ದಿನದ ಸಾಲ ಏನಾಗ್ತದೆ, ಇವತ್ತಿನ ಕಾಯಿಲೆ ಆಗ್ಬಿಡುತ್ತೆ ಅನ್ನೋದನ್ನ ಸಿದ್ಧ ಮಾಡ್ತಿದ್ದಾರೆ ಬಾಬಾ. ಏನಂದ್ರೆ ಮಲಗೋದಕ್ ಮುಂಚೆ ಇಡೀ ದಿನ ಮಾಡಿದಂತ ಕೆಲಸ ಕಾರ್ಯಗಳೇನಿದೆ, ಯಾರ್ಯಾರ ಜೊತೆ ಮಾಡಿದೆ, ಅದು ಶ್ರೀಮತದ ಪ್ರಮಾಣ ಇತ್ತ, ನನ್ನ ವ್ಯವಹಾರ ಒಳಗೆ ಹೊರಗೆ ಸಚ್ಚೆ ದಿಲ್ ಅವ್ರ ಸ್ವಚ್ಛ ದಿಲ್, ಸತ್ಯ ಹೃದಯದಿಂದ ಶ್ರೀಮತದ ಪ್ರಮಾಣ ಮಾಡದ್ನ ಚೆಕಿಂಗ್. ಅದು ಇಲ್ಲ, ಅದನ್ನ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡಿ ಬಾಬನ್ಗೆ ಹೇಳಿ ಅದನ್ನ ಭಸ್ಮ ಮಾಡ್ರಿ ಆನೆಸ್ಟ್ ಆಗಿ, ಸೊ ದಟ್ ನೆಕ್ಸ್ಟ್ ಡೇ ಅದು ರಿಪೀಟ್ ಆಗಂಗಿಲ್ಲ. ಹಂಗೆ ಕ್ಲಿಯರ್ ಮಾಡ್ಬಿಡಿ ಬುದ್ಧಿಯಿಂದ. ಹಿಸಾಬ್ ಕಿತಾಬ್ ಅವತ್ತೇ ಖತಮ್ ಆಗ್ಬೇಕಂತಿದ್ದಾರೆ ಬಾಬಾ. ಸಂಕಲ್ಪದ ಖಾತೆನೂ ಉಳ್ಕೊಳಂಗಿಲ್ಲ, ಕರ್ಮದ ಖಾತೆನೂ ಉಳ್ಕೊಳಂಗಿಲ್ಲ. ಚುಪ್ತು ಮಾಡಿ ಬೇರೆ ದಿನಕ್ಕೆ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ, ಈಗ ತಿಳ್ಕೊಳ್ಳಿ, ಯಾರ ಜೊತೆ ಇಡೀ ದಿನ ಏನೋ ಗಡ್ಬಡ ಆಯ್ತು, ಏನೋ ರೀತಿ ನೀತಿಗಳು, ಮನ್ಮತ ಪರಮತ ಸಂಸ್ಕಾರಗಳ ಘರ್ಷಣೆಯಲ್ಲಿ ಬಂದ್ರಿ, ರಾತ್ರಿ ಅದನ್ನ ರಿಯಲೈಸ್ ಮಾಡಿ ಸಮಾಪ್ತಿ ಮಾಡ್ಲಿಲ್ಲ ಯೋಗದಿಂದ, ಇಲ್ಲ ಫರ್ಗೇಟ್ ಅಥವಾ ದಯೆ ತೋರಿಸ್ಲಿಲ್ಲ, ತನ್ನನ್ನು ತಿದ್ದುಕೊಳ್ಳಿಲ್ಲ, ತಾನ್ ತಪ್ಪೇನ್ ಮಾಡಿದೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾಳೆ ಅದೊಂದು ಕಾಯಿಲೆ ತರ ಅದಿನ್ನ ಕೆಳಗಡೆ ಏರುಪೇರು ಕರ್ಮಗಳು ಮಾಡಿಸ್ಕೊಂಡು ರೋಗಿ ಆತ್ಮನನ್ನ ಮಾಯೆ ರೋಗದಲ್ಲಿ ತಂದ್ಬಿಡ್ತದೆ. ಹಿಸಾಬ್ ಕಿತಾಬ್ ಚುಪ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ರಿಸಲ್ಟ್ ಏನು, ದೂಸರೇಕೆ ಕರ್ಮ ಬಂಧನ. ಬೇರೆಯವ್ರ ಕರ್ಮ ಬಂಧನಗಳಲ್ಲಿ ಬರ್ತಾ ಆ ಹೊರೆ ತನ್ನನ್ನು ಕರ್ಮ ಬಂಧನದಿಂದ ಬಿಡಿಸ್ಕೊಳಕ್ಕಾಗಲ್ಲ, ಬೇರೆಯವ್ರನ್ನಂತೂ ಬಿಡ್ಸಕ್ಕಾಗಲ್ಲ. ಅದಕ್ಕೆ ರೋज रात को अपना रजिस्टर साफ होना चाहिए, जो हुआ वो योग की अग्नि से भस्म करो. ಅವತ್ತಿಂದ ಅವತ್ ಲೆಕ್ಕ ಮುಗಿಸಿ ಅಂತಿದ್ದಾರೆ ಬಾಬು ಅವರು. ಬಿಲ್ಕುಲ್ ಕ್ಲಿಯರ್ ರಿಜಿಸ್ಟರ್ ಸ್ವಚ್ಛ ಮಾಡ್ಕೊಳ್ಳಿ. ಅಂದ್ರೆ ಸ್ವಚ್ಛ ರಿಜಿಸ್ಟರ್ ಯಾರ್ದಿರಕ್ಕಾಗತ್ತೆ? ಯಾರು 100% ಶ್ರೀಮತದ ಪ್ರಮಾಣ ಮನ್ಸ ವಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಇರುತ್ತೆ ವ್ಯವಹಾರ, ಅವ್ರದ್ದು ಸ್ವಚ್ಛ ರಿಜಿಸ್ಟ್ರು. ಎಲ್ಲ ಟಿಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅಕಸ್ಮಾತ್ ಸ್ವಲ್ಪ ಹಂಗಿಂಗಾಯ್ತು, ಯೋಗ ಅಗ್ನಿಯಿಂದ ಭಸ್ಮ ಮಾಡ್ಕೊಳ್ಳಿ. ಬಟ್ ಅಷ್ಟು ಸಚ್ಚಿ ದಿಲ್ಕಿ ಮೇಸೂಸ್ತಾ ಮಿಸ್ಟೇಕ್ಸ್ ಹಂಗೆ ಇರಂಗಿಲ್ಲ. ಒಂದ್ಸಾರಿ ಮಾಡಿದ್ ಇನ್ನೊಂದ್ಸಾರಿ ಪ್ರಾಣ ಹೋಗೋವರೆಗೂ ಆಗಂಗಿಲ್ಲ. जैसे कांटों को भस्म कर नाम निशान गुम कर देते हो, इसी रीति अपने नॉलेज की शक्ति और याद की शक्ति और व्हील पावर अर्थात कंट्रोलिंग पावर से अपना रजिस्टर को रोज साफ रखना चाहिए, जमा ना हो. एक दिन के किए हुए व्यर्थ संकल्प व्यर्थ कर्म की दूसरे दिन भी लकीर न रहे, अर्थात कर्जा नहीं रहना चाहिए. बीती सो बीती, फुल स्ಟಾಪ್ ಕರೋ. ರಿಜಿಸ್ಟರ್ ಸಾಫ್ ಸ್ವಚ್ಛ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದಾರೆ. ಹೆಂಗೆ ಈ ಮುಳುಗಳನ್ನೆಲ್ಲ ಬೆಂಕಿ ಹಾಕಿ ಭಸ್ಮ ಮಾಡೋದು ಈಸಿ, ಅದೇ ಸೂಜಿನ್ ಮಾಡಕ್ಕಾಗಲ್ಲ ನೋಡಿ. ಸೊ ಹಂಗೆ ಏನೆಲ್ಲ ಹಳೆಯದು ಸಂಸ್ಕಾರಗಳ ಮುಳ್ಳಿದೆಯಲ್ಲ, ಇದನ್ನ ಜ್ಞಾನದ ಶಕ್ತಿಯಿಂದ, ನೆನಪಿನ ಶಕ್ತಿಯಿಂದ, ವೀಲ್ ಪವರ್ ಹಾಗೂ ಕಂಟ್ರೋಲಿಂಗ್ ಪವರ್ ಆಧಾರದ ಮೇಲೆ ಇದನ್ನ ರಿಜಿಸ್ಟರ್ನ ಸ್ವಚ್ಛ ಮಾಡ್ಕೊಂಡ್ಬಿಡಿ. ಅಂದ್ರೆ ಏನಂದ್ರೆ ಬಾಬನಿಗೆಲ್ಲ ಅರ್ಪಣೆ ಮಾಡಿ ತನ್ನನ್ನ ಕಂಪ್ಲೀಟ್ ತನ್ನ ಹತೋಟಿಯಲ್ಲಿ ತಂದ್ಕೊಳ್ತಾ ಸತ್ಯ ಹೃದಯದಿಂದ ಬಾಬಾ ನೆನಪು ಮಾಡ್ತಾ ಜ್ಞಾನದ ಆಳ ಅರ್ಥ ಮಾಡ್ಕೊಂಡು ನಾನೀಗ ಏನಕ್ ಬಂದಿದ್ದೀನಿ, ಏನ್ ಮಾಡ್ಬೇಕು. ಹೆಂಗ್ ಜಾನಕಿ ದಾದಿ ಮಹಾ ಮಂತ್ರ ಏನು, ನಾನು ಯಾರು, ನಾನು ಯಾರ್ದು ಅಂದ್ರೆ ಯಾರ ಮಗು ಅಂತ, ಮತ್ತೆ ನಾನು ಏನ್ ಮಾಡ್ಬೇಕು, 3 ಮಾತು ಯಾವಾಗ್ಲೂ ನೆನ್ಪಿರ್ತಿತ್ತು. ನಾನು ಯಾರ ಮಗು, ನಾನು ಇಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಕ್ ಬಂದಿದ್ದೀನಿ ಅಂತ ಅರ್ಥ. ಅದ್ರ ಆಧಾರದ ಮೇಲೆ ವಿಲ್ ಪವರ್ ಕಂಟ್ರೋಲಿಂಗ್ ಪವರ್ ಆಧಾರ ಡೈಲಿ ರಿಜಿಸ್ಟರ್ ಅನ್ನ ಸ್ವಚ್ಛ ಇಟ್ಕೊಳ್ಳಿ. ಇವತ್ತಿನ ಲೆಕ್ಕ ನಾಳೆ ಕಂಟಿನ್ಯೂ ಮಾಡಂಗಿಲ್ಲ, ಜಮಾನ ಹೊಂತಿದ್ದಾರೆ. ಇಡೀ ದಿನ ಏನು ನೀವ್ ವ್ಯರ್ಥ ಸಂಕಲ್ಪ ವ್ಯರ್ಥ ಕರ್ಮಗಳು ಮಾಡಿದ್ರೆ ಅವತ್ತೇ ಸ್ವಚ್ಛ ಮಾಡ್ಬಿಡಿ. ನೆಕ್ಸ್ಟ್ ದಿನಕ್ಕೆ ಒಂದು ಲಕೀರ್ ಗೆರೆ ತರನು ಇರ್ಕೊಳ್ಕೂಡ್ದು. ಗೆರೆ ಉಳ್ಕೊಂಡ್ರು ಅದು ಹಿಂದಿನ ಲೆಕ್ಕ, ನಾಳೆಗೆ ನೆನ್ನೆ ಲೆಕ್ಕ, ಇವತ್ತಿಗೆ ಸಾಲ ಆಗ್ಬಿಡುತ್ತೆ ನೆನ್ನೆ ಲೆಕ್ಕ. ಅದಕ್ಕೆ ಪಾಸ್ಟ್ ಈಸ್ ಪಾಸ್ಟ್, ಫುಲ್ ಸ್ಟಾಪ್. ಅವತ್ತೇ ರಾತ್ರಿ ಸ್ವಚ್ಛ ಮಾಡಿ.
ऐसे रजिस्टर साफ रखने वाले, वहाँ हिसाब को चुकतू करने वाले सफलता मूर्त सहज बन सकते हो. समझाना सारे दिन का ಚಕ್ಕರ್ ಬನ್ನ. ಈ ತರ ರಿಜಿಸ್ಟರ್ ಅನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ, ಲೆಕ್ಕ ಚುಕ್ತು ಮಾಡೋದ್ರಿಂದ ಸಫಲತಾ ಮೂರ್ತಿಗಳು ಸಹಜ ಆಗ್ಬಿಡ್ತೀರಾ. ತಿಳ್ಕೊಂಡ್ರಲ್ವ ಮಕ್ಕಳೇ? ಇಡೀ ದಿನ ಚೆಕಿಂಗ್ ಮಾಡೋರಾಗಿ, ಚೆಕಿಂಗ್ ಚೇಂಜ್ ಇದಿರ್ಬೇಕು. ಇದು ಆದತ್ತಾಗ್ಬಿಡ್ಬೇಕು. ಆಗ್ಲೇನೆ ರಿಜಿಸ್ಟರ್ ಸ್ವಚ್ಛ ಮಾಡ್ಬೇಕು. ಇಡೀ ದಿನದ ರಾತ್ರಿ ಚೆಕ್ ಮಾಡಕ್ಕಾಗಲ್ಲ. ಪ್ರತಿ ಗಳಿಗೆ ನನ್ನ ಮೇಲೆ ಅಷ್ಟು ಡೆಪ್ತ್ ಅಲ್ಲಿ ಅಟೆನ್ಷನ್ ಇರ್ಬೇಕು. ಐ ಶುಡ್ ಕ್ಲೀನ್ ಮೈ ಸೆಲ್ಫ್, ಅದಿರ್ಬೇಕು. स्वदर्शन चक्र के अंदर फिर ये एक दिन का चक्र शुरू में ड्रिल करते थे ना, चक्र के अंदर चक्र में जाते थे फिर निकलते थे. तो ये बेहद का 5000 वर्ष का चक्र है, उसमें फिर छोटे छोटे चक्र है. तो अपना वो दिनचर्या का चक्र सदैव क्लियर रहे, मूंझे नहीं, तब चक्रवर्ती राजा बनेंगे. रजिस्टर साफ करना आता है ना. ಬಾಬಾ ಆದಿಯಲ್ಲಿ ಏನ್ ಮಾಡಿಸಿದ್ದಾರೆ ಅದು ಹೇಳ್ಕೊಡ್ತಿದ್ದಾರೆ ನೋಡಿ. ಸ್ವದರ್ಶನ್ ಚಕ್ರದ ಒಳಗಡೆ ಈ ಒಂದೊಂದ್ ದಿನದ ಚಕ್ರ, ಯೋಚನೆ ಮಾಡ್ರಿ ನೀವು. ಒಂದೊಂದ್ ದಿನದ ಒಂದೊಂದ್ ಚಕ್ರ, ಕರ್ಮಕ್ಷೇತ್ರ. ಇದು ಚಕ್ರ ವ್ಯೂಹ ಅಲ್ಲ, ಕರ್ಮದ ಚಕ್ರ ವ್ಯೂಹ. ಈ ಚಕ್ರ ವ್ಯೂಹದಲ್ಲಿ ಸಿಕ್ಕಾಕಳಂಗಿಲ್ಲ. ಅವತ್ತವತ್ತಿನ ಚಕ್ರ ಕ್ಲೀನ್. ಹೆಂಗೆ ಬಾಬಾ ಮೊದ್ಲು ಡ್ರಿಲ್ ಮಾಡಿಸುವಾಗ ಚಕ್ರದೊಳಗಡೆ ಚಕ್ರ ಒಂದೊಂದೇ ಚಕ್ರ ಸುತ್ಕೊಂಡು ಆಚೆ ಬಂದ್ಬಿಡ್ಬೇಕು. ಹಂಗೆ ಅದನ್ನ ಡ್ರಿಲ್ ಮಾಡ್ತಿದ್ರಲ್ವ ಮಕ್ಳೇ, ಒಂದ್ರೊಳಗಡೆ ಹೆಂಗ್ ಸಣ್ಣ ಸಣ್ಣ ಚಕ್ರ ಇದೆ ಅಂತ. ಹಂಗೆ ನೀವು ಕನ್ಫ್ಯೂಸ್ ಆಗ್ಬಾರ್ದು. ಬಟ್ ಪ್ರತಿ ದಿನದ ಈ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೆ ಕರ್ಮದ ಚಕ್ರ ವ್ಯೂಹ, ಇದು ಲೂಪ್ ಇದ್ದ ಹಾಗೆ. ಇದ್ರಲ್ಲಿ ನೀವು ಸಿಕ್ಕಾಕಳಂಗಿಲ್ಲ, ಸದಾ ಆಚೆ ಬರ್ಬೇಕು. ಅವಾಗ್ಲೇ ಚಕ್ರವರ್ತಿ ರಾಜರಾಗ್ತೀರಾ. ನಿಮ್ಮ ರಿಜಿಸ್ಟರ್ ಅನ್ನ ಸ್ವಚ್ಛ ಮಾಡಕ್ ಬರುತ್ತಾ? ಏನಂತೀರಾ ಎಲ್ರು? ಎಲ್ಲ ಕೇಳ್ತಿದ್ದೀರಲ್ಲ ಮನೆಯಲ್ಲಿ. ಕ್ಲೀನ್ ಮಾಡಕ್ ಬರುತ್ತಾ ನಿಮ್ ಚಕ್ರನ, ರಿಜಿಸ್ಟ್ರು? ಅದರಲ್ಲಿ ಯಾವುದೇ ರಿಜಿಸ್ಟ್ರು ಕೊಳಕಾಗಂಗ್ ಮಾಡ್ಕೊಳ್ಬಾರ್ದು. ಕರ್ಮಗಳು ಏರುಪೇರು ಇರ್ಕೊಡ್ದು. आजकल साइंस ने भी ऐसी इन्वेंशन की है, जो लिखा हुआ सभी मिट जाए, जो मालूम ही न पड़े. तो क्या साइलेंस की शक्ति से अपने रजिस्टर को रोज साफ नहीं कर सकते हो? इसलिए कहा हुआ है कि बाप के प्रिय व प्रभु प्रिय, दैवी लोक प्रिय के प्रिय कौन बन सकते? सच्चाई और सफाई वाले प्रभु प्रिय भी है, लोकप्रिय भी है, और अपने आप को भी प्रिय लगते हैं. सच्चाई सफाई को तो सब पसंद करते हो ना. रजिस्टर साफ रखना, ये भी सफाई हुई ना. और सच्ची दिल पर साहिब राजी हो जाता है, अर्थात हिम्मत और याद से मदद मिल जाती है. अच्छा ठीक है ना. ಬಾಬಾ ಹೇಳ್ತಿರೋದು ವಿಜ್ಞಾನ ರಬ್ಬರ್ ಎಲ್ಲ ಇದೆಯಲ್ಲ, ಈಗಂತೂ ಈ ಹಣ್ಣ ಅಳಿಸೋದೆಲ್ಲ ರಿಫೈನ್ ಆಗಿ ತಂದ್ಬಿಟ್ಟಿದ್ದಾರೆ. ಹಿಂಗಂದ್ರೆ ಎಲ್ಲ ಡಿಲೀಟ್ ಆಗ್ಬಿಡ್ತದೆ, ಆಫ್ ಆಗತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಹಂಗೆ ಮಕ್ಕಳೇ, ನೀವು ಡೈಲಿ ನಿಮ್ಮ ರಿಜಿಸ್ಟರ್ ಅನ್ನ ಸ್ವಚ್ಛ ಮಾಡ್ಬೇಕು. ಸೈಲೆಂಟ್ ಶಕ್ತಿಯವ್ರು ಇನ್ನ ಸ್ಪೀಡ್ ಆಗಿ ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು. ಅದಕ್ಕೇನೆ ಏನ್ ಹೇಳ್ತಾರೆ? ಪ್ರಭು ಪ್ರಿಯ, ಲೋಕಪ್ರಿಯ, ಸ್ವಯಂ ಪ್ರಿಯ, 3 ಮಾತುಗಳು. ಯಾರು ತಂದೆ ಪ್ರಿಯನಾಗೋಕ್ ಯಾರಾಗ ಸಾಧ್ಯ? ಸಚ್ಚಾಯಿ ಸಫಾಯಿ, ಸತ್ಯತೆ, ಸ್ವಚ್ಛತೆ. ಸ್ವಚ್ಛತೆ ಅಂದ್ರೆ ಕಂಪ್ಲೀಟ್ ಪ್ಯೂರಿಟಿ, ಪವಿತ್ರತೆ. ಸಚ್ಚಾಯಿ ಸಫಾಯಿ ಯಾರ ಹತ್ರ ಇದೆಯೋ ಅವರು ತಂದೆಗೆ ಪ್ರಿಯರಾಗೋದಲ್ಲ, ಲೋಕಪ್ರಿಯನೂ ಹೌದು. ಅಂದ್ರೆ ಬ್ರಾಹ್ಮಣ ಲೋಕಪ್ರಿಯ, ವಿಶ್ವಪ್ರಿಯ. ಮತ್ತೆ ತನಗೆ ಸ್ವಯಂಗೂ ನೀವು ಪ್ರಿಯರಾಗ್ತೀರಾ. ಸತ್ಯತೆ, ಸ್ವಚ್ಛತೆ ಅಷ್ಟೇ. ಒಂದ್ ಸ್ವಲ್ಪ ನೀವು ಸುಳ್ಳು ಹೇಳಿ ಮನಸ್ಸು ತಿಂತಾ ಇರುತ್ತೆ, ಕುಟುಕ್ತಾ ಇರುತ್ತೆ ಒಳಗಡೆ. ಯಾಕೆ? ಆತ್ಮ ಸತ್ತ ಚಿತ್ತಾನಂದ ಸ್ವರೂಪ ಬಿಂದು. ಆ ಸತ್ಯತೆಗೆ ಸ್ವಲ್ಪ ಚ್ಯುತಿ ಬಂದ್ರೂ ಬುದ್ಧಿ ಟಕ್ ಮಾಡುತ್ತೆ. ಒಳಗಡೆ ಸುಳ್ಳು ಮುಚ್ಚಿಡಕ್ಕಾಗಲ್ಲ, ತನ್ನಿಂದ ತಾನು ಸುಳ್ಳು ಮುಚ್ಚಿಡಕ್ಕಾಗಲ್ಲ. ಅದಕ್ಕೆ ಹೇಳೋದು ಬಾಬಾ, ಮಕ್ಕಳೇ, ಸತ್ಯತೆ, ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿ ರಿಜಿಸ್ಟರ್ ಸ್ವಚ್ಛ ಮಾಡೋದು ತುಂಬಾ ಈಸಿ. ಸಫಾಯಿ ಎಲ್ಲ ರಿಜಿಸ್ಟರ್ ಸ್ವಚ್ಛ ಮಾಡೋದ. ತನ್ನ ಆಂತರಿಕ ಹೃದಯ ಸ್ವಚ್ಛ ಇರ್ಬೇಕಲ್ಲ, ಅಂಡ್ ಸತ್ಯವಾಗಿರ್ಬೇಕು. ಯಾಕೆ ಸತ್ಯ ಇರ್ಬೇಕು?
ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಭಗವಂತನಿಗೆ ಸಮೀಪ ಬರೋದು ಒಂದೇ ಒಂದು ಸತ್ಯತೆ. ಯಾವ ಸತ್ಯತೆ? ಬರೀ ಇರೋದು ಇದ್ದಂಗೆ ಹೇಳೋದ್ ಸತ್ಯತೆ ಅಲ್ಲ. ಆತ್ಮ ನಾನು ಸತ್ ಸ್ವರೂಪದಲ್ಲಿ. ಏನು ನೆಕ್ಸ್ಟ್ ಟ್ರೂತ್ ಏನು? ನನಗೆ ಇರೋದು ಒಂದೇ ಒಂದು ಬಾಬಾ, ನಂದು ಅನ್ನೋದು ಜಗತ್ತಲ್ಲಿ ಸರ್ವ ಸಂಬಂಧಿ. ಅವ್ರೊಬ್ಬರನ್ ಬಿಟ್ರೆ ಇನ್ನೊಂದು ಇರ್ಕೂಡ್ದು. ಅದು ರಿಯಲ್ ಸತ್ಯತೆ. ಸೊ ಸತ್ಯತೆ ಯಾರು ಇಲ್ಲಿ ಇದೆಯೋ ಬಾಬಾ ನೀನೇ ಅಂತ ಬಾಬಾ ಅವ್ರ ಜೊತೆ ಯಾವಾಗ್ಲೂ ರಾಜಿ ಇರ್ತಾರೆ. ಅಂದ್ರೆ ಎಷ್ಟು ಅದ್ರಲ್ಲಿ ಇರೋಕ್ ಸಾಹಸ ಬೇಕು. ಬಾಬನಿಗೋಸ್ಕರ ಬದುಕೋದಷ್ಟು ಈಸಿ ಇಲ್ಲ. ಸಾಹಸ. ಮನುಷ್ಯರಿಂದ ಸಾಯೋರು ಬೇಕಾದಷ್ಟು ಜನ ಇದೆ. ಭಗವಂತನಿಗೋಸ್ಕರ ಜೀವನ ಕೊಟ್ಟು ಬಾಬನಿಗೋಸ್ಕರ ಪ್ರಾಣ ಇಟ್ಕೊಳ್ಳೋರು ಕೋಟಿಯಲ್ಲಿ ಕೆಲವರು. ಸೊ ಅದರಿಂದ ನೋಡ್ರಿ ನಾನು ಯಾರಂತ ರಿಯಲೈಸ್ ಮಾಡ್ಬೇಕು. ಆ ತರ ಸಾಹಸ ಇಟ್ಟು ಬಾಬನ್ ನೆನಪು ಮಾಡೋವ್ರಿಗೆ ಮದದ್ ಅಂದ್ರೆ ಪದಂ ಗುಣ ಮದದು. ಬಾಬನ ನಮ್ಮ ಹಿಂದೆ ಇರ್ತಾರೆ, ಜೊತೆ ಇರ್ತಾರೆ. ಮಕ್ಕಳೇ ಸರಿನಾ? ಓಂ ಶಾಂತಿ, ಓಂ ಶಾಂತಿ. ಸೊ ಕಂಟ್ರೋಲಿಂಗ್ ಅಂಡ್ ವಿಲ್ ಪವರ್. ಎರಡು ಶಕ್ತಿಗೆ ಎಷ್ಟು ವಿಶಾಲವಾಗಿ ಬಾಬಾ ಹೇಳ್ತಾ ಎಲ್ಲಿಗೆ ಬಂದು ನಿಲ್ಸಿದ್ರು? ಸಚ್ಚಾಯಿ ಸಫಾಯಿ. ಶಾಂತಿ. शक्ति का लाल लाल रंग दिव्य शक्ति का विश्व पर है छाया। सर्वेश्वर शिव परम पिता भूमंडल पर है आया। लाल लाल रंग दिव्य शक्ति का विश्व पर है छाया। हो सर्वेश्वर शिव परम पिता भूमंडल पर है आया। ओम नमः शिवाय, ज्ञानेश्वर वो विश्वेश्वर वो कलयुगी रात्रि में आया। सर्व गुणों से हर मानव को देव तुल्य बनाया। सोमनाथ वो अमरनाथ वो बबुलनाथ कहलाया। खुद खुदा इस भूमंडल पर बहिष्ठ लेकर आया। मात पिता बंधु सखा बन सब संबंध निभाया। आपस में सब एक है हम ये संदेश सुनाया। ओम नमः शिवाय, ओम नमः शिवाय, ओम नमः शिवाय, ओम नमः शिवाय। लाल लाल रंग दिव्य शक्ति का विश्व पर है छाया। सर्वेश्वर शिव परम पिता भूमंडल पर है